ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈ ಒಂದು ಮುಂಜಾನೆಯ ಮನ್ನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಿಯರ, ದೇವರು ಈ ದಿನವನ್ನ ನಮ್ಮೆಲ್ಲರ ಜೀವನದಲ್ಲಿ ಒಂದು ದಾನವಾಗಿ ಕೊಟ್ಟಿದ್ದಾರೆ. ಕೀರ್ತನೆಗಳ ಪುಸ್ತಕದಲ್ಲಿ 59ನೇ ಅಧ್ಯಾಯ 16-17 ವಚನಗಳನ್ನು ನಾವು ಓದುವಾಗ ಅದು ಈ ರೀತಿಯಾಗಿ ಇದೆ. ನಾನಾದರೂ ಹೊಗಳಿ ಹಾಡುವೆ ದೇವಾ ನಿನ್ನ ಸಾಮರ್ಥ್ಯವನ್ನ, ಉದಯ ಕಾಲದಲ್ಲೇ ನಾ ಸಂಕೀರ್ತಿಸುವೆ ನಿನ್ನ ಪ್ರೀತಿ ಪ್ರೇಮವನ್ನ. ಸಂಕಟದಲ್ಲಿ ನನಗೆ ಆಶ್ರಯಗಿರಿ ದುರ್ಗ ನೀನಲ್ಲವೇ. ನೀನೆನ್ನ ಶಕ್ತಿ ದೇವ, ನಿನಗೆನ್ನ ಸ್ತುತಿ, ನಿನಗೆನ್ನ ಸ್ತುತಿ ದೇವ. ನೀನೆನ್ನ ದುರ್ಗ, ತೋರಿಸು ಎನಗೆ ಪ್ರೀತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಕೀರ್ತನೆಯ ಸಾಲುಗಳು ನನ್ನ ನಿಮ್ಮ ಕೀರ್ತನೆಯ ಸಾಲುಗಳಾಗಲಿ. ನಾನಾದರೂ ಹೊಗಳಿ ಹಾಡುವೆ ನಿನ್ನ ಶಕ್ತಿ ಸಾಮರ್ಥ್ಯವನ್ನ. ದೇವದೂತರು ಸ್ವರ್ಗದಲ್ಲಿ ದೇವರ ಶಕ್ತಿ ಸಾಮರ್ಥ್ಯವನ್ನ ಹೊಗಳಿ ಹಾಡ್ತಾರೆ. ಪರಿಶುದ್ಧನು ಪರಿಶುದ್ಧನು ಸರ್ವಶಕ್ತನು, ಈ ರೀತಿ ಹಾಡುವುದನ್ನ ನಾವು ಬೈಬಲ್ನಲ್ಲಿ ಅನೇಕ ಕಡೆ ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ದೇವದೂತರಿಗಿಂತ ಕಿಂಚಿತ್ತೇ ಕೀಳಾಗಿಸಿದೆ ಮನುಜನನು, ಮುಡಿಸಿದೆ ಅವನಿಗೆ ಘನ ಮಾನವನ್ನ ಸಿರಿ ಹಿರಿಮೆಯನ್ನ. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಮುಖಾಂತರ ಇವತ್ತು ನಾನು ನೀವು ದೇವದೂತರಾಗಿಲ್ಲ, ದೇವರ ಮಕ್ಕಳಾಗಿದ್ದೇವೆ. ವಿ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್. ದೇವದೂತರು ದೇವರನ್ನ ಪರಿಶುದ್ಧನು ಪರಿಶುದ್ಧನು ಉನ್ನತನು ಸರ್ವಶಕ್ತನು ಎಂದು ಹೊಗಳಿ ಹಾಡುವಾಗ ದೇವರಿಗೆ ಎಷ್ಟು ಸಂತೋಷ ಆಗ್ತದೋ ಆಗೋದಿಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಮಕ್ಕಳಾದ ನಾವು, ಪ್ರಭು ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವದ ಅನುಭವವನ್ನ ಪಡೆದುಕೊಂಡಿರುವಂತ ನಾವು, ರಕ್ಷಣೆಯನ್ನು ಪಡೆದುಕೊಂಡಿರುವಂತ ನಾವು ಆತನನ್ನ ಹೊಗಳಿ ಹಾಡುವಾಗ ಖಂಡಿತವಾಗಲು ತಂದೆಗೆ ತನ್ನ ಹೃದಯದಲ್ಲಿ ಆನಂದ ಉಂಟಾಗ್ತದೆ. ಯಾಕೆ ಅಂದ್ರೆ ಹಾಡುತ್ತಿರುವವರು ದೇವದೂತರಲ್ಲ, ಹಾಡುತ್ತಿರುವವರು ಯಾವುದೇ ಬೇರೆ ವ್ಯಕ್ತಿಗಳಲ್ಲ, ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್. ಯೇಸುಸ್ವಾಮಿಯ ಶಿಷ್ಯರು ಕೂಡ ಯೇಸುಸ್ವಾಮಿಯ ಜೊತೆಯಲ್ಲಿ ಹೊಗಳಿ ಹಾಡ್ತಾರೆ, ಅವರನ್ನ ಹೋಸಾನ ಹಾಕ್ತಾರೆ, ಜೈಕಾರ ಹಾಕ್ತಾರೆ. ಆ ಸಂದರ್ಭದಲ್ಲಿ ಫರಿಸಾಯರು ಧರ್ಮಶಾಸ್ತ್ರಿಗಳು ಶಿಷ್ಯರನ್ನ ನೋಡಿ ಹೇಳ್ತಾರೆ, ಯೇಸುವಿಗೆ ಯಾಕೆ ಇವ್ರಿಗೆ ಬೊಬ್ಬೆ ಹಾಕ್ತಾ ಇದ್ದಾರೆ, ಯಾಕೆ ಇವ್ರಿಗೆ ಕಿರ್ಚುತ್ತಾ ಇದ್ದಾರೆ, ಯಾಕೆ ಇವರಿಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ ಅಂತ ಹೇಳುವಾಗ ಯೇಸು ಒಂದು ಮಾತು ಹೇಳ್ತಾರೆ, ಇವರು ಸುಮ್ಮನಾದರೆ ಇಲ್ಲಿರುವ ಕಲ್ಲುಗಳು ಕೂಗತೊಡಗುವು. ಈ ಮುಂಜಾನೆಯ ವೇಳೆ ಕಲ್ಲುಗಳು ನಾವು ಕೂಗ್ತಾ ಇಲ್ಲ, ಕಲ್ಲುಗಳಾಗಿದ್ದು ನಾವು ಕೂಗ್ತಾ ಇಲ್ಲ. ಈ ಮುಂಜಾನೆಯ ವೇಳೆ ನಾನು ನೀವು ಕೂಗುತ್ತಿರುವುದು, ಆತನಿಗೆ ಸ್ತೋತ್ರ ಹೇಳುತ್ತಿರುವುದು ಜೀವಂತ ದೇವರ ಮಕ್ಕಳಾಗಿ, ಜೀವಂತ ದೇವರ ಮಂದಿರಗಳಾಗಿ, ನಮ್ಮ ಒಳಗೆ ಸ್ತುತಿ ಎಂಬ ಬಲಿಯನ್ನ ಅರ್ಪಿಸುವಂತ ಯಾಜಕ ವರ್ಗದವರಾಗಿ ನಾವು ನಿಂತಿದ್ದೇವೆ. ಆದ್ದರಿಂದ ಎಲ್ಲರೂ ಕೂಡ ಇರುವಂತ ಜಾಗದಲ್ಲೇ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಮುಂಜಾನೆಯ ವೇಳೆ ಪರಿಶುದ್ಧಾತ್ಮರ ಆಳ್ವಿಕೆಗೆ ನಮ್ಮ ಮನಸ್ಸನ್ನ, ಶರೀರವನ್ನ, ಪ್ರಾಣವನ್ನ, ಎಮೋಷನ್ಸ್ನನ್ನ ಬಿಟ್ಟು ಕೊಡೋಣ. ಪವಿತ್ರ ಆತ್ಮರು ಖಂಡಿತವಾಗಲೂ ನಮ್ಮನ್ನ ಆಳ್ವಿಕೆ ಮಾಡ್ತಾರೆ. ಅವರು ಯಾವಾಗಲೂ ನಮ್ಮನ್ನ ಪ್ರೀತಿಯಿಂದ ಆಳ್ವಿಕೆ ಮಾಡಲು ಬಯಸುವಂತ ದೇವರು. ನಿನ್ನ ಪರಿಪೂರ್ಣವಾದ ಸ್ವತಂತ್ರವಿಲ್ಲದೆ ಅವರು ನಿನ್ನನ್ನು ಆಳ್ವಿಕೆ ಮಾಡೋದಿಲ್ಲ. ಸಹೋದರ ಸಹೋದರಿ, ಆ ಪವಿತ್ರಾತ್ಮನಿಗೆ ಬಿಟ್ಟುಕೊಟ್ಟು ಸ್ವಲ್ಪ ಸಮಯ ಆತನಿಗೆ ನಾವು ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಸ್ತೋತ್ರ ಅಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಆರಾಧನೆಗೆ ಯೋಗ್ಯನಾದ ದೇವರೇ ನಿಮಗೆ ಸ್ತೋತ್ರ, ಸ್ತುತಿಗೆ ಪಾತ್ರನಾದ ದೇವರೇ ಸ್ತೋತ್ರ.
ಕೇರುಬಿಯರು ಸೇರಾಫಿಯರು ಪರಿಶುದ್ಧನು 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 ಎಂದು ಹೇಳಿ ಪ್ರತಿನಿತ್ಯವೂ ಆರಾಧಿಸುತ್ತಿರುವಂತ ದೇವರೇ ಸ್ತೋತ್ರ ಅಪ್ಪ. ಇವತ್ತು ನೀವು ನಮ್ಮ ದೇವರು ಮಾತ್ರವಾಗಿರದೆ ನಮ್ಮ ತಂದೆಯಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೆ, ದೇವರನ್ನ ತಂದೆ ಎಂದು ಕರೆಯುವಂತ ಸೌಭಾಗ್ಯವನ್ನ ನಮ್ಮ ಪಾಪಿಗಳಾದ ನಮಗೆ, ದ್ರೋಹಿಗಳಾದ ನಮಗೆ, ಶತ್ರುಗಳಾದ ನಮಗೆ, ಅಶುದ್ಧರಾದ ನಮಗೆ ನೀವು ಕೊಟ್ಟು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ನೀವು ಸುರಿಸಿದ ರಕ್ತಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಯಾತನೆ, ಮರಣ, ಪುನರುತ್ಥಾನಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಇಲ್ಲದಿದ್ದರೆ ಇಂದು ನಾವು ಈ ಒಂದು ಸ್ಥಾನದಲ್ಲಿ ನಿಂತು ತಂದೆಯನ್ನ ಅಪ್ಪ ಎಂದು ಕರೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಯೇಸುವೆ, ನೀವು ಮಾಡಿದ ಪ್ರೀತಿಗಾಗಿ, ಪ್ರೀತಿಯ ತ್ಯಾಗಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಪವಿತ್ರಾತ್ಮರೇ, ಯಾರೆಲ್ಲ ಈ ಆನ್ಲೈನ್ ನಿಂದ ಜಾಯ್ನ್ ಆಗಿದ್ದಾರೋ, ಯಾರೆಲ್ಲ ಇಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ದಾರೋ, ಪ್ರತಿಯೊಬ್ಬೊಬ್ಬರ ಅಂತರಂಗದ ಕಣ್ಣುಗಳು ತೆರೆಯಲ್ಪಡಲಿ. ನಿಮ್ಮ ಮಹಿಮೆಯನ್ನ ಕಾಣುವಂತೆ ಆಗಲಿ, ನಿಮ್ಮ ಪರಿಶುದ್ಧವಾದ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಆಗಲಿ, ನಿಮ್ಮನ್ನ ಕಂಡು ಆರಾಧಿಸುವಂತೆ ಆಗಲಿ. ಅಂದು ಯೆಶಾಯನು ಕಂಡ ದರ್ಶನದಲ್ಲಿ ಅವನು ಕಂಡಾಗ ಅವನು ಸತ್ತವನಂತೆ ಆದ. ಅವನು ಭಯದಿಂದ ಹೇಳಿದಂತ ಒಂದು ಮಾತು, ಅಯ್ಯೋ ನನ್ನ ಕಣ್ಣುಗಳು ಜೀವಂತ ದೇವರನ್ನ ಕಂಡವಲ್ಲ, ನಾನು ಅಶುದ್ಧ ಬದಲದವನು ಎಂದು ಹೇಳಿ ದೇವರನ್ನ ಆರಾಧಿಸ್ತಾನೆ. ಆಗ ಅಲ್ಲಿ ಕೇರುಬಿ ಬಂದು ಒಂದು ಕೆಂಡವನ್ನ ಆತನ ಬಾಯಿಗೆ ಮುಟ್ಟಿಸಿ ಹೇಳುವಂತ ಒಂದು ಮಾತು, ಅಶುದ್ಧ ನೀಗಿತು. ಅಪ್ಪ, ಅನುಭವ ಈ ಒಂದು ಆರಾಧನೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬೊಬ್ಬರ ಹೃದಯಗಳಲ್ಲಿ ಅದಕ್ಕಿಂತಲೂ ಮಿಗಿಲಾದ ಅನುಭವ ನೀವು ಕೊಡುವವರಾಗಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧನಾದ ದೇವರೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಹೃದಯದಿಂದ ಹೇಳೋಣ, ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೇಸುವೇ ನೀ ಯೋಗ್ಯನೇ, ನನ್ನ ಸ್ತುತಿಗೆ ನೀನು ಪಾತ್ರನೇ. ಸ್ತುತಿಗೆ ಪಾತ್ರನೇ. ಇರುವಂತ ಜಾಗದಲ್ಲಿ ಕರಗಳನ್ನ ಮೇಲೆತ್ತಿ ಹೇಳೋಣ, ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಆ ಯೇಸುವನ್ನ ನಮ್ಮ ಹೃದಯದಿಂದ ಇರುವಂತ ಜಾಗದಲ್ಲೇ ಪೂರ್ಣ ಮನಸ್ಸಿನಿಂದ ಆರಾಧಿಸೋಣ. ಆರಾಧನೆಗೆ ಯೋಗ್ಯನಾದ ದೇವರು ಯೇಸುವಾಗಿದ್ದಾರೆ. ಸ್ತುತಿಗೆ ಪಾತ್ರನಾದ ಕರ್ತನು ಅವರಾಗಿದ್ದಾರೆ. He deserve the praise, he deserve the glory, he deserve the honor, he deserve it. ಅವರು ಯೋಗ್ಯರಾಗಿದ್ದಾರೆ, ಅವರು ಅರ್ಹರಾಗಿದ್ದಾರೆ. ಆ ಯೇಸುವನ್ನ ನೋಡುತ್ತಾ ಹೃದಯದಿಂದ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮನ್ನ ಪಾಪಿಗಳಾಗಿದ್ದ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದಾತನೇ, ನಿಮಗೆ ಸ್ತೋತ್ರ. ಅಶುದ್ಧರಾಗಿದ್ದ ನಮ್ಮನ್ನ ಪರಿಶುದ್ಧರನ್ನಾಗಿ, ನಿಷ್ಕಳಂಕರನ್ನಾಗಿ ಮಾಡಿದಾತನೇ, ನಿಮಗೆ ಸ್ತೋತ್ರ. ನಮ್ಮ ದೇಹ, ಆತ್ಮ, ಪ್ರಾಣ ಎಂದೆಂದಿಗೂ ನಿಮಗೆ ಸ್ವಂತವಾಗಿ ಮಾಡಿಕೊಂಡಾತನೇ, ನಿಮಗೆ ಸ್ತೋತ್ರ. ಆರಾಧನೆಗೆ ನೀವು ಯೋಗ್ಯನಾಗಿದ್ದೀರಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
ಹೃದಯದ ಮೇಲೆ ಕರಗಳನ್ನು ಇಟ್ಟು ನಿನ್ನ ಹೃದಯದಿಂದ ಆರಾಧಿಸು. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಹೃದಯದಿಂದ ಹೇಳೋಣ ಆರಾಧನೆಗೆ, ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೇಸುವೇ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಹೇಳೋಣ, ಪರಿಶುದ್ಧನೇ ಆರಾಧಿಸುವೆ, ನಿನ್ನನ್ನಾರಾಧಿಸ್ತೇನೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಮಹಿಮೆಗೂ ಯೋಗ್ಯನೇ, ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೇಸುವೇ ಯೋಗ್ಯನೇ, ಯೇಸುವೇ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ 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 ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪ್ರಿಯರೇ, ನಾನು ನೀವು ಆರಾಧಿಸುತ್ತಿರುವಂಥದ್ದು ಮಹಿಮೆಯ ಅರಸನನ್ನ, ದ ಕಿಂಗ್ ಆಫ್ ಗ್ಲೋರಿ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿಯಲ್ಲಿ ಇದ್ದದ್ದು ಫುಲ್ ಆಫ್ ಗ್ಲೋರಿ, ಮಹಿಮೆ. ಹಿ ಈಸ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯೇ ಯೇಸುವಾಗಿದ್ದರು. ದೇವರ ಮಹಿಮೆಯಾಗಿದ್ದಂತ ಕ್ರಿಸ್ತ ಯೇಸು ಮಹಿಮೆಯನ್ನ ಕಳೆದುಕೊಂಡ ನನಗಾಗಿ ನಿನಗಾಗಿ ಮತ್ತೊಮ್ಮೆ ಆ ಮಹಿಮಾ ಪದವಿಯನ್ನ ತಂದುಕೊಡುವುದಕ್ಕಾಗಿ ಈ ಪ್ರಪಂಚಕ್ಕೆ, ಇದೇ ಭೂಮಿಗೆ, ಪಾಪ ತುಂಬಿದ ಕೊಳಚೆ, ಎಲ್ಲ ಅಶುದ್ಧತೆ ತುಂಬಿದಂತ ಈ ಒಂದು ಭೂಮಿಗೆ
ಮಹಿಮೆಯನ್ನು ಬಿಟ್ಟು ಬಂದಿದ್ದಾನೆ. He left the glory there and came as a human. ಮಹಿಮೆಯನ್ನು ಬಿಟ್ಟು, ಮಹಿಮಾ ಪದವಿಯನ್ನು ಬಿಟ್ಟು ಸಾಧಾರಣ ಮನುಷ್ಯನಾಗಿ ಪ್ರಪಂಚದಲ್ಲಿ ಬಂದಿದ್ದಾರೆ. 2000 ವರ್ಷಗಳ ಹಿಂದೆ ಯೇಸು ಕರೆಯಿಸಿಕೊಂಡಿದ್ದು ಬಡಗಿಯ ಮಗ ಎಂದು. 2000 ವರ್ಷಗಳ ಹಿಂದೆ ಯೇಸು ಕರೆಸಿಕೊಂಡಿದ್ದು ಮರಿಯಳ ಮಗ ಎಂದು. ಬಟ್ he is not the son of Joseph, but he is not the son of Mary. He is the son of God. He is the son of God. ಅವರು ದೇವರ ಮಗನಾಗಿದ್ದಾರೆ. ದೇವರ ಮಗನಾಗಿದ್ದಂತ ಅವರು ನನಗಾಗಿ, ನಿನಗಾಗಿ, ನನ್ನ ಬದಲಿಗೆ, ನಿನ್ನ ಬದಲಿಗೆ ಮರಿಯಳಲ್ಲಿ ಹುಟ್ಟಿ, ಮರಿಯಳ ಮಗನಾಗಿ, ಜೋಸೆಫನ ಮಗನಾಗಿ, ಪ್ರಿಯರೇ, ಎಲ್ಲಾ ರೀತಿಯಲ್ಲೂ ತಗ್ಗಿಸಲ್ಪಟ್ಟವನಾಗಿ ಈ ಭೂಮಿಯಲ್ಲಿ ಬದುಕಿದ್ದಾರೆ. ನಿನ್ನ ಬದಲಿಗೆ, ನಿನ್ನ ಬದಲಿಗೆ ಆ ಯೇಸುವನ್ನ ನೋಡುತ್ತಾ ಹೃದಯದಿಂದ ಹೇಳು, ಸ್ತೋತ್ರ ಅಪ್ಪ, ಥ್ಯಾಂಕ್ ಯು ಅಪ್ಪ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಯೇಸುವೇ. ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಹೋಲಿ ಹೋಲಿ, ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪ್ರಿಯರೇ, ಆ ಮಹಿಮೆಯ ದೇವರು 2000 ವರ್ಷಗಳ ಹಿಂದೆ ನಿನಗಾಗಿ ಬಲಿಯಾಗಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್? ನಮ್ಮಿಂದ ಊಹಿಸಲು ಸಾಧ್ಯನಾ? ಇಡೀ ಪ್ರಪಂಚವನ್ನೇ ಪರಿಪಾಲಿಸಿಕೊಂಡು ಬರುವಂತ ದೇವರು, ಇಡೀ ಲೋಕವನ್ನೆಲ್ಲ ಪರಿಪಾಲಿಸಿಕೊಂಡು ಬರುವಂತ ದೇವರು. ಪ್ರಿಯರ, ಯೋಚನೆ ಮಾಡಿ, ಆತನ ಶಕ್ತಿ, ಪ್ರಭಾವ, ಮಹಿಮೆ ಎಷ್ಟು ದೊಡ್ಡದಾಗಿದೆ. ಆತನನ್ನ ಯಾರು ಸೃಷ್ಟಿ ಮಾಡಲಿಲ್ಲ, ಆತನಾಗಿಯೇ ಇರುವಂತ ದೇವರು. ಆದರೆ ಆ ದೇವರು 2000 ವರ್ಷಗಳ ಹಿಂದೆ ಒಂದು ಚಿಕ್ಕ ಭ್ರೂಣದಲ್ಲಿ ಮಾಂಸವಾಗಿ, ಮಗುವಾಗಿ ಇದೇ ಭೂಮಿಗೆ ಬಂದು ನಿನ್ನ ಬದಲಿಗೆ ಕಲ್ವಾರಿ ಶಿಲುಬೆಯ ಮೇಲೆ
ಗೋಲ್ಗೋತಾ ಬೆಟ್ಟದಲ್ಲಿ ನಿನ್ನ ಕೋಪವನ್ನ, ನಿನ್ನ ಮೇಲೆ ಬರಬೇಕಾದ ಶಾಪವನ್ನ, ನಿನ್ನ ದಂಡನೆಯನ್ನ ಪೂರ್ತಿಯಾಗಿ ತೀರಿಸಿದ್ದಾರೆ ಎಂದು ಹೇಳುವಾಗ ಇದೊಂದು ಹುಚ್ಚುತನ ಎಂದು ಜನರು ಭಾವಿಸಿದ್ರು. ಅಲ್ಲಿದ್ದಂತ ಜನರಿಗೆ ದಿಸ್ ಇಸ್ ಫೂಲಿಶ್ನೆಸ್. ಪಾಲ್, ವಾಟ್ ಇಸ್ ಯುವರ್ ಸೇಯಿಂಗ್? ನಿನ್ನ ಹೇಳಿಕೆ ಏನು? ಇದು ಹುಚ್ಚುತನ. ಆದರೆ ಪ್ರೀತಿಯ ಸಹೋದರ ಸಹೋದರಿ, ದೇವರ ಮಾರ್ಗದಲ್ಲಿರುವಂತ ನಮಗೆ ಇದು ದೇವರ ಶಕ್ತಿ ಆಗಿದೆ. ದಿಸ್ ಇಸ್ ದ ಪವರ್ ಆಫ್ ಗಾಡ್ ಫಾರ್ ಸಲ್ವೇಷನ್. ರಕ್ಷಣೆಗೆ ಇದು ನಮಗೆ ದೇವರ ಶಕ್ತಿಯಾಗಿದೆ. ಏಕೆಂದರೆ ಯೇಸು ಸತ್ತಿದ್ದು ನನ್ನ ಬದಲಿಗೆ, ಆಸ್ ಎ ಮೈ ಸಬ್ಸ್ಟಿಟ್ಯೂಟ್. ಆ ಯೇಸುವನ್ನು ನೋಡಿ ಹೃದಯದಿಂದ ಹೇಳೋಣ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಫಾದರ್. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣ ಗೆದ್ದವ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವವನೇ ಆರಾಧನೆ. ವಿಶ್ವಾಸದಿಂದ ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವವನೇ, ನನ್ನನ್ನು ನಡೆಸುವವನೇ. ವಿಶ್ವಾಸದಿಂದ ಹೇಳೋಣ, ನನ್ನೊಳಗೆ 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 ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವವನೇ ಆರಾಧನೆ. ಕೈಗಳನ್ನು ಮೇಲೆತ್ತಿ, ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. 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 ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೇಸುವೇ ನೀ ಯೋಗ್ಯನೇ, Thank you, Lord. ನನ್ ಸ್ತುತಿಗೆ ಪಾತ್ರನೇ.
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸ್ತೋತ್ರ ಯೇಸುವೇ. ಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ 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 ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಆರಾಧನೆಗೆ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ ಯೇಸುವೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ 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 ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಸ್ತೋತ್ರ ಮಾಡೋಣ. ಯೇಸುವೇ ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. Thank you Jesus. Hallelujah. ನೀವು ಕೊಟ್ಟಂತ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕೃಪೆಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ಈ ಮುಂಜಾನೆಯ ವೇಳೆ ನಮ್ಮನ್ನ ನಿಮ್ಮ ಆತ್ಮನಿಂದ ತೋರಿಸುತ್ತಿರುವುದಕ್ಕಾಗಿ ಸ್ತೋತ್ರ. Thank you Father. Thank you Father. Thank you Father. Thank you Father. Hallelujah. ಯೇಸುವೇ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಆರಾಧನೆಗೆ ಯೋಗ್ಯನಾದ ದೇವರ ಮುಂದೆ, ಸ್ತುತಿಗೆ ಯೋಗ್ಯನಾದ ದೇವರ ಮುಂದೆ ನಾವಿದ್ದೇವೆ. He deserves the glory. He deserves the praise. ನಮಗೆ ಆರಾಧನೆ ಯೋಗ್ಯವಲ್ಲ. ಈ ಪ್ರಪಂಚದಲ್ಲಿರುವ ಯಾವುದೇ ವ್ಯಕ್ತಿಗೂ ಆರಾಧನೆ ಯೋಗ್ಯವಲ್ಲ. ಆರಾಧನೆಗೆ ಯಾರು ಯೋಗ್ಯರಲ್ಲ, ಸ್ತುತಿಗೆ ಯಾರು ಅರ್ಹರಲ್ಲ. ಬಟ್ ಓನ್ಲಿ ಒನ್ ಪರ್ಸನ್. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿಗೆ ಮಾತ್ರ ಸರ್ವಕಾಲಕ್ಕೂ ಸಕಲ ವಿಧವಾದ ಆರಾಧನೆ, ಘನ, ಮಾನ, ಮಹಿಮೆ, ಪ್ರಭಾವ, ಆಧಿಪತ್ಯ, ಅಧಿಕಾರ ಸರ್ವಕಾಲಕ್ಕೂ ಸಲ್ಲುತ್ತದೆ ಪ್ರಿಯರೇ. ಅದು ಯೇಸುವಿಗೆ ಮಾತ್ರ, ಅದು ಯೇಸುವಿಗೆ ಮಾತ್ರ. ಏಕೆಂದರೆ ಅವರೆಲ್ಲವನ್ನ ಬಿಟ್ಟು ಬಂದಂತ ದೇವರ ಮಗನಾಗಿದ್ದಾರೆ. ದೇವರು ಅವರನ್ನ ಮೇಲಕ್ಕೇರಿಸಿದ್ದಾರೆ. ಹೆಸರುಗಳಲ್ಲಿ ಉತ್ತಮವಾದ ಹೆಸರನ್ನು ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿತವೆ ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ನಮ್ಮ ದೊಡ್ಡ ಸೌಭಾಗ್ಯ ಆ ಯೇಸುವನ್ನ ನಮ್ಮಲ್ಲಿ ಹೊತ್ತು ಸಾಕುವುದು. ಆ ದೊಡ್ಡ ಸೌಭಾಗ್ಯ. We are carrying that Jesus in us. ಈ ಸಂದರ್ಭದಲ್ಲಿ ನಾವು ಕೇಳೋಣ, ಪವಿತ್ರಾತ್ಮನೇ ನನ್ನ ಜೊತೆ ಮಾತಾಡಿ, ನನ್ನಲ್ಲಿರುವ ಯೇಸುವಿನ ಪ್ರಕಟಣೆ ನನಗೆ ಕೊಡಿ ಸ್ವಾಮಿ. ನಾನು ಅವರನ್ನ ಎಲ್ಲಾ ಕಡೆಯೂ ಹೊತ್ತು ಹೋಗಬೇಕು. ಮರಿಯಳು
ತನ್ನ ಉದರದಲ್ಲಿ ಯೇಸುವನ್ನ ಹೊತ್ತು ಹೋದ ಹಾಗೆ ನಾನು ಎಲ್ಲಾ ಕಡೆಯೂ ಯೇಸುವನ್ನ ಹೊತ್ತು ಹೋಗ್ಬೇಕು ಅಪ್ಪ. ಆ ಅರಿವನ್ನ ಕೊಡಿ ಸ್ವಾಮಿ. ನನ್ನಲ್ಲಿ ಬಂದಿರುವ ಕ್ರಿಸ್ತನ ಅರಿವನ್ನ ಕೊಡಿಯಪ್ಪ. ನನ್ನ ಜೊತೆ ಮಾತಾಡಿ ಅಪ್ಪ ಎಂದು ನಿನ್ನ ಹೃದಯದಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಲು ಯೇಸು ಸ್ವಾಮಿ ನಿನ್ನೊಂದಿಗೆ ಮಾತನಾಡುತ್ತಾರೆ. ಟುಡೇ he will speak with you. Amen. Thank you, Father. Thank you, Jesus. Thank you, Master. Thank you, Lord. ಈ ಮುಂಜಾನೆ ಪ್ರಾರ್ಥನೆ ದೇವರ ಅತ್ಯಾಸಕ್ತಿಯಿಂದ ಆಲಿಸುವಂತ ಸಮಯವಿದು. ಸ್ವಾಮಿ ಹೇಳಿದರು ಪ್ರೇಷಿತರಿಗೆ, ದೇವರ ವಾಕ್ಯಗಳನ್ನ ನೀವು ಅರ್ಥ ಮಾಡಿಕೊಳ್ಳಲಿ, ಆ ವಾಕ್ಯಗಳು ನಿಮಗೆ ಮನದಟ್ಟಾಗಲಿ, ನಿಮ್ಮ ಬುದ್ಧಿಯನ್ನು ನಾನು ವಿಕಸಿತಗೊಳಿಸುತ್ತೇನೆ. ನನ್ನ ಒಂದೊಂದು ವಾಕ್ಯಗಳು ನಿಮಗೆ ಮನದಟ್ಟಾಗಬೇಕು. ಆ ವಾಕ್ಯಗಳಲ್ಲಿ ಇರುವಂತ ಎಲ್ಲ ಸ್ವರ್ಗೀಯ ಸ್ವಾಸ್ಥ್ಯಗಳನ್ನ, ಪರಲೋಕದ ಬಾಧ್ಯತೆಗಳನ್ನ ನೀವೆಲ್ಲರೂ ಹೊಂದಿಕೊಳ್ಳಬೇಕು ಅಂತೇಳಿ ನಾನು ಪವಿತ್ರಾತ್ಮರನ್ನ ಕಳುಹಿಸಿಕೊಡ್ತೇನೆ ಎಂಬುದಾಗಿ ಯೇಸು ನುಡಿದ್ರು. ಈ ಮುಂಜಾನೆಯ ಮನ್ನಾ ಈ ಪ್ರಾರ್ಥನೆಯಲ್ಲಿ ನಾವು ಈ ಸಮಯದಲ್ಲಿ ಪವಿತ್ರಾತ್ಮನ ನೆರವನ್ನ ಕೇಳಿಕೊಳ್ಳೋಣ. ಓ ಪರಿಶುದ್ಧಾತ್ಮರೇ, ನನ್ನ ಬುದ್ಧಿಯನ್ನು ವಿಕಸಿತಗೊಳಿಸಿರಿ. ಸ್ವರ್ಗದ ವಿಷಯಗಳನ್ನು ಇನ್ನೂ ಹೆಚ್ಚಾಗಿ ನಾನು ಗ್ರಹಿಸಿಕೊಳ್ಳುವಂತೆ ನನ್ನ ಬುದ್ಧಿಯನ್ನ ತೆರೆದುಕೊಡಿರಿ. ಲೇಡಿಯಳ ಹೃದಯವನ್ನ ತೆರೆದುಕೊಟ್ಟ ಹಾಗೆ ನನ್ನ ಜ್ಞಾನ, ಬುದ್ಧಿ, ವಿವೇಕವನ್ನ, ನನ್ನ ಹೃದಯವನ್ನ ಸಂಪೂರ್ಣವಾಗಿ ತೆರೆದುಕೊಡಿರಿ ಪರಿಶುದ್ಧಾತ್ಮರೇ. ಕೇಳೋಣ ಪ್ರಿಯರೇ, ಪವಿತ್ರಾತ್ಮನ ನೆರವನ್ನ ಬಯಸೋಣ, ಅವರ ಸಹಾಯವನ್ನ ಕೇಳೋಣ. ಈ ಬೆಳಗಿನ ಸಮಯದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೂ ನಾವು ದೇವರ ವಾಕ್ಯದಿಂದ ನಮ್ಮನ್ನು ತುಂಬಿಕೊಳ್ಳೋಣ. ಪವಿತ್ರಾತ್ಮರೇ ಸಹಾಯ ಮಾಡಿ. ಎಲ್ಲ ಅಶುದ್ಧವಾದದ್ದು ನನ್ನಿಂದ ಬಿಟ್ಟು ಹೋಗಲಿ, ಎಲ್ಲ ವ್ಯರ್ಥವಾದ ಆಲೋಚನೆಗಳು ನನ್ನಿಂದ ಬಿಟ್ಟು ಹೋಗಲಿ. ನಾಶವಾಗುವಂತಹ, ವ್ಯರ್ಥವಾಗುವಂತಹ ಎಲ್ಲ ಆಹಾರ ನನ್ನಿಂದ ದೂರವಾಗಿ ಹೋಗಲಿ. ನಿತ್ಯವೂ ಶಾಶ್ವತವಾಗಿ ಉಳಿಯುವ ಆಹಾರ ನನ್ನಲ್ಲಿ ಈ ದಿನ ಹೆಚ್ಚಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮರೇ, ಇನ್ನೂ ಹೆಚ್ಚಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿರಿ. ಇನ್ನೂ ಹೆಚ್ಚಾಗಿ ಸ್ವರ್ಗದ ಕಾರ್ಯಗಳ ಬಗ್ಗೆ ನಮಗೆ ತಿಳಿಸಿಕೊಡಿರಿ. ದೇವರ ಅಂತರಾಳವನ್ನ ಪರಿಶೋಧಿಸಿ ಅವರ ಅಂತರಾಳದ ಚಿತ್ತವನ್ನ ವಿಶ್ವಾಸಿಗಳಿಗೆ ತಿಳಿಸಿಕೊಡುವಂತ ದೇವರ ಆತ್ಮರೇ, ಇನ್ನೂ ಹೆಚ್ಚಾಗಿ ದೇವರ ಕಾರ್ಯಗಳನ್ನ ನಮಗೆ ತಿಳಿಸಿಕೊಡಿರಿ. ಸ್ವರ್ಗದ ಪ್ರಕಟಣೆಗಳನ್ನ ನಮಗೆ ಮಾಡಿರಿ. ಸ್ವರ್ಗದ ರಹಸ್ಯಗಳನ್ನ ನಮಗೆ ತಿಳಿಸಿಕೊಡಿರಿ. ನಮ್ಮ ದೇಹಗಳು ದೇವರ ಮಹಿಮೆಯನ್ನು ಬೆಳಗುವ ಆಲಯಗಳಾಗಿ ಮಾರ್ಪಡಿಸಿರಿ. ನಾವು ಕಾಲಿಡುವಂತ ಎಲ್ಲಾ ಸ್ಥಳಗಳು ನಿಮ್ಮ ಶುಭ ಸಂದೇಶವನ್ನ ಹೊತ್ತು ಸಾಗುವ ಆಲಯಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ನಾವು ಹೇಳುವ ಒಂದೊಂದು ವಾಕ್ಯಗಳು ಕಷ್ಟದಲ್ಲಿರುವವರು, ರೋಗದಲ್ಲಿರುವವರು, ಪಾಪದಲ್ಲಿರುವವರು, ಸೈತಾನನ ವಂಚನೆಯಲ್ಲಿರುವವರು ಬಿಡುಗಡೆಯನ್ನು ಹೊಂದಿಕೊಳ್ಳಲಿ, ಆರೋಗ್ಯವನ್ನ ಅನುಭವಿಸಲಿ, ಸಂತೃಪ್ತಿಯನ್ನ ಮನಗಾಣುವಂತಾಗಲಿ. ಪವಿತ್ರಾತ್ಮರೇ, ನಮ್ಮನ್ನ ಇನ್ನೂ ಹೆಚ್ಚಾಗಿ ಬಲಪಡಿಸಿ ನಡೆಸಿರಿ. ನಾವು ಆರಾಧನೆ ಮಾಡೋಣ, ಕೇಳೋಣ. ಚಲಿಸಿರಿ ಪರಿಶುದ್ಧ ಆತ್ಮರೇ, ಚಲಿಸಿರಿ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ, ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯೆ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ.
ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆ ಪ್ರಾರ್ಥನೆಗೆ ಮತ್ತೊಂದು ದಿನ ನಿಮ್ಮೆಲ್ಲರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮನ್ನಾ ಅಂತೇಳಿ ಹೇಳುವಾಗಲೇ ಏನೋ ಒಂದು ರೀತಿಯಾದಂತಹ ಕುತೂಹಲ, ಮನ್ನಾ ಎಂದು ಮಾತನಾಡುವಾಗಲೇ ಏನೋ ಒಂದು ಹೊಸದಾದಂತಹ ಅನುಭವ ನಮ್ಮಲ್ಲಿ ಉಂಟಾಗ್ತದೆ. ಯಾವ ರೀತಿಯಾಗಿ ವಿಮೋಚನೆ ಕಾಂಡ ಅಧ್ಯಾಯ 16ರಲ್ಲಿ ಇಸ್ರಾಯೇಲರು ಆ ಒಂದು ನಿರ್ಜನವಾದಂತಹ ಮರಳುಗಾಡಿನಲ್ಲಿ ಆಹಾರಕ್ಕಾಗಿ ಮೋಶೆಯ ವಿರುದ್ಧ ಗೊಣಗಾಡ್ತಾ ಇದ್ರು. ಈಜಿಪ್ಟಿನಲ್ಲಿ ನಾವು ಇದ್ದಿದ್ರೆ ಹೊಟ್ಟೆ ತುಂಬ ಮಾಂಸವನ್ನ ತಿಂತಾ ಇದ್ವಿ, ಹೊಟ್ಟೆ ತುಂಬ ನಾವು ಆಹಾರವನ್ನ ತಿಂದು ತೃಪ್ತರಾಗಿ ಜೀವಿಸ್ತಾ ಇದ್ವಿ ಎಂಬುದಾಗಿ ಅವಿಶ್ವಾಸವನ್ನು ಅವರು ಹೊರ ಹಾಕಿದ್ರು. ಆದರೆ ಅವರಿಗೆ ಅರ್ಥವಾಗಲಿಲ್ಲ, ಈಜಿಪ್ಟಿನಿಂದ ಅವರನ್ನು ಬಿಡುಗಡೆ ಮಾಡಿಕೊಂಡು ಬಂದಂತ ದೇವರು ಎಷ್ಟು ಒಂದು ಅದ್ಭುತಕರವಾದ ದೇವರು, ಎಂಥ ಒಂದು ಮಹತ್ಕಾರ್ಯಗಳನ್ನ ಮಾಡಲು ಅವರು ಶಕ್ತರು ಎಂಬ ಒಂದು ಸತ್ಯ ಅವರಿಗೆ ಮನದಟ್ಟು ಆಗಲೇ ಇಲ್ಲ. ದೇವರು ಅವರನ್ನ ಸಂಪೂರ್ಣವಾಗಿ ತೃಪ್ತಿ ಪಡಿಸಬೇಕು ಅಂತೇಳಿಯೇ ಅವರ ಉದ್ದೇಶವಾಗಿತ್ತು. ಅವರು ತೃಪ್ತಿಯಿಂದ ಇಡೀ ಜೀವಮಾನವೆಲ್ಲ ದೇವರ ಜೊತೆಯಲ್ಲಿ ಅವರು ಜೀವಿಸಬೇಕು ಅಂತೇಳಿ ದೇವರ ಒಂದು ಉದ್ದೇಶವಾಗಿತ್ತು. ಆದ್ದರಿಂದಲೇ ಅವರು ಸ್ವರ್ಗದ ಬಾಗಿಲನ್ನ ತೆಗೆದು ಆ ಒಂದು ಮನ್ನವನ್ನ ಅವರಿಗೆ ಪ್ರತಿ ದಿನವೂ ಕೂಡ ಹಂಚಿಕೊಡ್ತಾ ಇದ್ರು. ಅವರಲ್ಲಿದ್ದಂತ ಎಲ್ಲ ಗಂಡಸರು, ಹೆಂಗಸರು, ಮಕ್ಕಳು ಎಷ್ಟು ಲಕ್ಷ ಜನ ಇದ್ರು ಅಷ್ಟು ಲಕ್ಷ ಜನಗಳಿಗೂ ಕೂಡ ದೇವರು ಮನ್ನವನ್ನ ಹಂಚಿಕೊಡ್ತಾ ಇದ್ರು. ಆದರೂ ಕೂಡ ಅವರಿಗೆ ತೃಪ್ತಿ ಇರಲಿಲ್ಲ. ಪ್ರಿಯರೇ, ನೋಡಿ, ಕೀರ್ತನೆಗಾರ ದಾವಿದರಸ ಹೇಳ್ತಾರೆ, ಅದೊಂದು ದೇವದೂತರ ಆಹಾರವೇ ಆಗಿತ್ತು, ಅದು ಸ್ವರ್ಗದ ಆಹಾರವೇ ಆಗಿತ್ತು. ಅಂತ ಸ್ವರ್ಗದ ಆಹಾರವನ್ನ ದೇವರವರಿಗೆ ಒದಗಿಸಿ ಕೊಟ್ಟರು ಕೂಡ ಅವರಿಗೆ ತೃಪ್ತಿ ಸಿಗಲೇ ಇಲ್ಲ. ಕೀರ್ತನೆಗಳ ಗ್ರಂಥ 78ನೇ ಅಧ್ಯಾಯದಲ್ಲಿ ವಾಕ್ಯ 24 ಮತ್ತು 25ನೇ ವಾಕ್ಯದಲ್ಲಿ ನಾವು ಓದುವಾಗ ಇಲ್ಲಿ ದಾವಿದರಸ ಹೇಳ್ತಾರೆ, ಸುರಿಸಿದನು ಅವರ ಮೇಲೆ ಉಣಲು ಅನ್ನವನ್ನು, ಅನುಗ್ರಹಿಸಿದನು ಸ್ವರ್ಗದ ದವಸ ಧಾನ್ಯವನ್ನು, ನರರಿಗುಣಲು ಕೊಟ್ಟನು ದೇವದೂತರ ಆಹಾರವನ್ನು, ಇತ್ತನವರಿಗೆ ತೃಪ್ತಿಕರವಾದ ಊರಿ ಔತಣವನ್ನು. ನೋಡಿ, ದಾವಿದನಿಗೆ ಅರ್ಥವಾಯಿತು, ದೇವರು ಆಕಾಶದ ಬಾಗಿಲನ್ನ ತೆರೆದು ಏನು ಮಾಡಿದ್ರು, ದೇವದೂತರು ತಿನ್ನುವಂತ ಆಹಾರವನ್ನೇ ಅವರು ಅನುಗ್ರಹಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ತೃಪ್ತಿಕರವಾಗಿ ತಿನ್ನಬೇಕಾಗಿತ್ತು, ಹೊಟ್ಟೆ ತುಂಬ ತಿನ್ನಬೇಕಾಗಿತ್ತು. ಆ ಜನಗಳು ಬಳಲಿ ಹೋಗಬಾರದು, ಆ ಜನಗಳು ಆ ಒಂದು ಹಾದಿಯಲ್ಲಿ ದೇವರ ವಿರುದ್ಧ ಅವರು ಗೊಣಗಾಟಬಾರದು ಅಂತೇಳಿ ದೇವರ ಉದ್ದೇಶವಾಗಿತ್ತು. ಆದರೂ ಕೂಡ ಆ ನಿರ್ಜನವಾದಂಥ ಪ್ರದೇಶದಲ್ಲಿ ಏನು ಇಲ್ಲದಂತಹ, ಏನು ಬೆಳೆಯಲು ಸಾಧ್ಯವಿಲ್ಲದಂತಹ ಆ ಸ್ಥಳದಲ್ಲೂ ಕೂಡ ದೇವರು ತನ್ನ ಅದ್ಭುತ ಕಾರ್ಯವನ್ನ ಮಾಡಿ ಅವರನ್ನ ಮುನ್ನಡೆಸ್ತಾನೆ ಇದ್ರು. ಆದರೆ ಅವರು ಆ ಮನ್ನವನ್ನ ನೋಡುವಾಗಲೆಲ್ಲ ಅವರ ಹೃದಯದಲ್ಲಿ ಒಂದು ಪ್ರಶ್ನೆ, ಇದೇನಿದು, ಇದೆಂಥ ಆಹಾರ, ಇದು ನಿಸ್ಸಾರವಾದ ಆಹಾರ, ಇದು ಸರಿಯಾಗಿ ನಮಗೇನಾಗ್ತಾ ಇಲ್ಲ, ಇದರ ರುಚಿ ಅರ್ಥವಾಗ್ತಾ ಇಲ್ಲ, ಇದೊಂದು ರೀತಿಯಾಗಿ ನಿಸ್ಸಾರವಾಗಿದೆ, ಇದನ್ನ ತಿಂದು ತಿಂದು ನಮಗೆ ಹೇಳ್ತೀವಲ್ವಾ, ಪ್ರಾರ್ಥನೆಗೆ ಬಂದು ಏನಾಯ್ತು, ಬೋರ್ ಆಗ್ತಾ ಇದೆ, ವಿಷಯಗಳು ತುಂಬಾ ಜಾಸ್ತಿ ಆಯ್ತು, ಇನ್ಫಾರ್ಮೇಶನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಆದ್ರಿಂದ ಪ್ರಾರ್ಥನೆಗೆ ಅಲ್ಲೇ ಹೋಗಬೇಕಾ, ಪರವಾಗಿಲ್ಲ, ನಮ್ಗೆ ಮನೆಯಲ್ಲೇ ಕುಳಿತು ನಾವು ಪ್ರಾರ್ಥನೆ ಮಾಡೋಣ, ಸಭೆ ಸೇರೋದನ್ನ ನೋಡೋಣ ಆಮೇಲೆ ಅಂತೇಳಿ ನಾವು ಯಾವ ರೀತಿಯಾಗಿ ಇಗ್ನೋರ್ ಮಾಡ್ತೀವೋ ಅದೇ ರೀತಿಯಾಗಿ ಈ ಮನ್ನವನ್ನ ಏನ್ ಮಾಡ್ತಾ ಇದ್ರು, ಅವರು ತಿಂತಾ ಇದ್ರು. ಆದ್ರೂ ಕೂಡ ದೇವರನ್ನ, ಅದನ್ನ ಮನ್ನವನ್ನ ಕೊಟ್ಟ ದೇವರನ್ನ ಏನ್ ಮಾಡ್ತಾ ಇದ್ರು, ಅವರು ಅಲಕ್ಷ್ಯತನದಿಂದ ನೋಡ್ತಾ ಇದ್ರು, ಇಗ್ನೋರ್ ಮಾಡ್ತಾ ಇದ್ರು. ಅದರ ವ್ಯಾಲ್ಯೂವನ್ನ ಅವ್ರು ಏನ್ ಮಾಡ್ತಾ ಇರ್ಲಿಲ್ಲ, ಅರ್ಥವನ್ನ ಮಾಡಿಕೊಳ್ತಾ ಇರ್ಲಿಲ್ಲ. ಇನ್ನು ನೋಡಿ, ದಾವಿದರಸ ಹೇಳ್ತಾನೆ, ಸ್ವರ್ಗದ ಬಾಗಿಲನ್ನ ತೆರೆದು ಏನ್ ಮಾಡಿದ್ರಂತೆ, ದೇವದೂತರ ಆಹಾರವನ್ನೇ ಭೂಲೋಕದ ಪಾಪಿಯದ ಮನುಷ್ಯನಿಗೆ ಕೊಟ್ರು. ಪರಿಶುದ್ಧರು ಪರಲೋಕದಲ್ಲಿ ತಿನ್ನುವ ಆಹಾರವನ್ನ ಅಶುದ್ಧರು
ಪಾಪದಲ್ಲಿ ಹುಟ್ಟಿದವರು, ಪಾಪದಲ್ಲೇ ಬೆಳೆದವರಾದಂತಹ ಮನುಷ್ಯರಿಗೆ ಆಹಾರವನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಏನಾಗ್ತಾ ಇಲ್ಲ, ಅತೃಪ್ತಿ ಆಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಆದ್ದರಿಂದಲೇ ನೋಡಿ, ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದೇ ಸೇಮ್ ಒಂದು ಸಿಚುವೇಶನ್ ಅನ್ನ ನಾವು ನೋಡ್ತೇವೆ. 5,000 ಜನಗಳು ಆ ನಿರ್ಜನ ಪ್ರದೇಶದಲ್ಲಿ ಕ್ರಿಸ್ತ ಯೇಸುವಿನ ಬೋಧನೆಯನ್ನ ಆಲಿಸುವಾಗ 3 ದಿನಗಳು ಕಳೆದು ಹೋಯಿತು. ಅಲ್ಲಿ ಏನಾಗ್ತಾ ಇಲ್ಲ, ಸಂಜೆ ಆಗ್ತಾ ಬರ್ತಾ ಇದೆ, ಅವರಿಗೆ ತಿನ್ನಲು ಊಟ ಇಲ್ಲ. ಆಗ ಯೇಸು ಸ್ವಾಮಿ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿದ್ದಂತಹ ಜನಗಳಿಗೆ ಏನ್ ಮಾಡಿದ್ರು, ಹೊಟ್ಟೆ ತುಂಬಾ ಊಟವನ್ನ ಅವರಿಗೆ ಕೊಟ್ರು ಅಂತೇಳಿ ನಾವು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 14 ವಾಕ್ಯ 20 ನಾವು ಓದ್ತೇವೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 14 ವಾಕ್ಯ 20. ಎಲ್ಲರೂ ಹೊಟ್ಟೆ ತುಂಬಾ ತಿಂದು ತೃಪ್ತರಾದರು. ಎಲ್ಲರೂ ಹೊಟ್ಟೆ ತುಂಬಾ ತಿಂದು ತೃಪ್ತರಾದರು. ಉಳಿದಿದ್ದ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿಗಳ ತುಂಬ ಆದವು. 12 ಬುಟ್ಟಿಗಳ ತುಂಬ ಆದವು. ನೋಡಿ, ಇಲ್ಲಿ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು, ದೇವರು ಕೊರತೆಯಿಂದ ಕೊಡೋದಿಲ್ಲ. ದೇವರು ಯಾವುದೇ ರೀತಿಯಾಗಿ ಕೊರತೆ ಆಗಲ್ಲ. ಅವರು ಕೊಡೋದು ತುಂಬಿ ತುಳುಕಿ ಕುಲುಕಿ ಅದಮಿಗೆ ಕೊಡ್ತಾರೆ. ಅವರು ಸಾಕಾಗುವಷ್ಟು ಕೊಡ್ತಾರೆ. ಆದ್ದರಿಂದಲೇ ಆ ನಿರ್ಜನ ಪ್ರದೇಶದಲ್ಲಿ ಕೂಡ ಪ್ರೇಷಿತರನ್ನ ಕೇಳಿದ್ರು, ಇವ್ರಿಗೇನಾದ್ರೂ ಊಟಕ್ಕೆ ಕೊಡಿ ಅಂತೇಳಿ. ಪ್ರೇಷಿತರು ಕೂಡ ಹೇಳಿದ್ರು, 200 ದಿನಾರಿ ನಾಣ್ಯಗಳಿದ್ರು ಕೂಡ ಇಷ್ಟು ಲಕ್ಷ ಜನಗಳಿಗೆ ನಾವು ಏನ್ ಮಾಡೋದಕ್ಕಾಗಲ್ಲ, ಊಟವನ್ನ ಕೊಡೋದಕ್ಕೆ ಆಗಲ್ಲ. ಆದ್ದರಿಂದಲೇ ಅವರನ್ನ ಕುಳ್ಳಿರ್ಸ್ರಿ, ಆ ಹುಲ್ಲಿನ ಹಾಸಿಗೆ ಮೇಲೆ ಅವರನ್ನ ಕೂತ್ಕೊಳ್ಳೋಕೆ ಹೇಳಿ, ಮಿಕ್ಕಿದ್ದನ್ನ ನಾನು ಮಾಡ್ತೀನಿ ಅಂತೇಳಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಒಂದು ಸಿಚುವೇಶನ್ ಅನ್ನ ಅವರ ಕಂಟ್ರೋಲಿಗೆ ತಗೊಂಡ್ರು. ಅಲ್ಲಿದ್ದಂಥ ಜನಗಳಿಗೆ ನೋಡಿ, ಮುಂಜಾನೆಯಿಂದ ಆತ್ಮಕ್ಕೆ ಬೇಕಾದಂತಹ ಭೋಜನವನ್ನು ಕೊಟ್ಟರು, ಅವರನ್ನು ತೃಪ್ತಿಪಡಿಸಿದ್ರು. ಈಗ ದೇಹಕ್ಕೆ ಬೇಕಾದಂಥ ಭೋಜನವನ್ನ ಮತ್ತೆ ಆ ಮರುಭೂಮಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಯಾವ ರೀತಿಯಾಗಿ ದೇವರ ಮನ್ನವನ್ನು ಕೊಟ್ಟು ಇಸ್ರೇಲರನ್ನ ನಡೆಸಿದ್ರೋ ಅದೇ ರೀತಿಯಾಗಿ ಅದೇ ಪರಲೋಕದ ದೇವರು ಈಗ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಅವರಿಗೆ ಬೇಕಾದಂಥ ಆಹಾರವನ್ನ ಅವರು ಅನುಗ್ರಹಿಸ್ತಾ ಇದ್ದಾರೆ. ಇದರಿಂದ ನಮಗೆ ಅರ್ಥ ಆಗಬೇಕು, ನಾವು ಎಂಥ ಸ್ಥಿತಿಯಲ್ಲಿದ್ರೂ ಪರವಾಗಿಲ್ಲ, ನಾವು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ರೂ ಪರವಾಗಿಲ್ಲ, ನಾವು ದೇವರ ಮೇಲೆ ವಿಶ್ವಾಸ ಇಟ್ಟವರಾಗಿದ್ರೆ ಖಂಡಿತವಾಗಿ ನಾವು ಅದ್ಭುತವನ್ನ ನೋಡ್ತೇವೆ. ಅನೇಕರು ನಮ್ಮ ಜೀವಿತವನ್ನ ನೋಡಿ ಕ್ರಿಸ್ತ ಯೇಸುವಿನ ಬಳಿಗೆ ಬರುವಂತ ಎಲ್ಲ ಒಂದು ಸಮಯ ಸಂದರ್ಭಗಳನ್ನ ದೇವರೇ ಒದಗಿಸಿ ಕೊಡ್ತಾರೆ. ಪ್ರಿಯರೇ, ನಾವು ಮಾಡಬೇಕಾಗಿದ್ದು ಒಂದೇ, ಆ ದಿನ ಮನ್ನವನ್ನ ಇದೇನು ಅಂತೇಳಿ ಅವ್ರು ಪ್ರಶ್ನೆ ಮಾಡಿದ್ರು. ಅದೇ ಹೊಸ ಒಡಂಬಡಿಕೆಯಲ್ಲಿ ಅನೇಕರು ಇವರು ಯಾರು ಅಂತೇಳಿ ಯೇಸುವನ್ನ ನೋಡಿ ಪ್ರಶ್ನೆ ಮಾಡಿದ್ರು. ಇವನ ಬಡಗಿಯ ಮಗನಲ್ವಾ, ಇವನ ತಂದೆ ತಾಯಿ ನಮ್ಮ ಮಧ್ಯದಲ್ಲಿದ್ದಾರಲ್ವಾ, ಇವನ ಸಹೋದರ ಸಹೋದರಿಯರು ನಮ್ಮ ಮಧ್ಯದಲ್ಲಿದ್ದಾರಲ್ವಾ, ಇವನು ತನ್ನ ದೇಹವನ್ನು ಹೆಂಗ್ ತಿನ್ನೋದಕ್ಕೆ ಕೊಡ್ತಾನೆ, ಇವನ ರಕ್ತವನ್ನು ಹೆಂಗ್ ನಮಗೆ ಕುಡಿಯೋದಕ್ಕೆ ಕೊಡ್ತಾನೆ ಅಂತೇಳಿ ಅವತ್ತು ಅದೇ ಇಸ್ರೇಲರು ಅವಿಶ್ವಾಸದಲ್ಲಿ ಮಾತನಾಡಿದ್ರು. ಅದೇ ಸಂತಾನಕ್ಕೆ ಸೇರಿದಂತಹ ಈ ಹೊಸ ಒಡಂಬಡಿಕೆ ಇಸ್ರೇಲರು ಕೂಡ ಏನ್ ಮಾಡ್ತಾ ಇದ್ದಾರೆ, ಯೇಸುವನ್ನ ಅವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಈಗ ಆ ಮನ್ನ ನನಗೆ ಬೇಕು, ಅರ್ಥವಾಗಬೇಕು ಅಂತ ಹೇಳಿದ್ರೆ ಆ ಮನ್ನ ಎಲ್ಲಿಂದ ಬಂತು ಅಂತೇಳಿ ನನಗೆ ಗೊತ್ತಾಗಬೇಕು. ಆ ಮನ್ನ ಎಲ್ಲಿಂದ ಬಂತು ಅಂತೇಳಿ ನನಗೆ ಗೊತ್ತಾಗಬೇಕು ಅಂದ್ರೆ ನಾನು ಕ್ರಿಸ್ತ ಯೇಸುವನ್ನ ನಂಬಬೇಕು, ಆ ಯೇಸುವಿನಲ್ಲಿ ವಿಶ್ವಾಸವಿಡಬೇಕು. ಆಗ ಮಾತ್ರ ನೋಡಿ, ಯೇಸು ಸ್ವಾಮಿ ಒಮ್ಮೆ ಈ ಸಿಕಾರ ಎಂಬ ಪ್ರದೇಶದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆ ಯಾಕೋಬನ ಬಾವಿಯ ಬಳಿ ಬಂದು ಕುಳಿತುಕೊಳ್ತಾರೆ. ಅಲ್ಲಿ ಒಂದು ಸಹೋದರಿ ಬರ್ತಾಳೆ, ಆಕೆ ವ್ಯಭಿಚಾರಣೆ ಆಗಿದ್ಲು ಅಂತೇಳಿ ಯೋವಾನರು ಹೇಳ್ತಾರೆ. ಆ ಯೋವಾನನ ಶುಭ ಸಂದೇಶ ಅಧ್ಯಾಯ 4 ನಾವು ಪೂರ್ತಿಯಾಗಿ ಓದುವಾಗ ಅಲ್ಲಿ ಯೇಸು ಸ್ವಾಮಿ ಆಕೆಗೂ ಕೂಡ ಏನ್ ಮಾಡ್ತಾರೆ, ಒಂದು ಆಫರ್ ಅನ್ನ ಕೊಡ್ತಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ಲೋಕದ ಆಫರ್ ಏನಾಗುತ್ತೆ ಅಂದ್ರೆ ಆ ಡಿಸ್ಕೌಂಟ್ಗಳು ಇಲ್ಲೇ ಅದೇನಾಗಿ ಹೋಗ್ತದೆ, ನಿಂತು ಹೋಗ್ತದೆ. ಆದ್ರೆ ಆ ಯೇಸು ಕೊಟ್ಟಂತ ಆಫರ್ ಏನು ಅಂದ್ರೆ ಅದು ಸ್ವರ್ಗವನ್ನ ಕೊಡುವಂತ ಒಂದು ಆಫರ್ ಆಗಿತ್ತು. ಇವತ್ತು ನಮಗೂ ಕೊಡೋದಕ್ಕಾಗಿ ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ. ಆ ದಿನ ಆಕೆಗೆ ಹೇಳಿದ್ರು, ಈ ನೀರನ್ನ ಕುಡಿಯುವವರಿಗೆ ಮತ್ತೆ ಏನಾಗುತ್ತೆ, ದಾಹವಾಗ್ತದೆ. ಆದ್ರೆ ನಾನು ಕೊಡುವಂತ ನೀರನ್ನ ಕುಡಿಯುವವನಿಗೆ ಮತ್ತೆ ಅದು ದಾಹ ಆಗೋದಿಲ್ಲ ಅಂತೇಳಿ ಹೇಳಿದ್ರು. ಅದಕ್ಕೆ ಮುಂಚೆ ಪ್ರೇಷಿತರು ಆಹಾರವನ್ನು ತರೋದಕ್ಕಾಗಿ ಅವರು ನಗರದ ಒಳಗಡೆ ಹೋಗಿದ್ರು ಅಂತೇಳಿ ಯೋಹಾನರು ಹೇಳ್ತಾರೆ. ನಂತರ ಆ ಯೇಸು ಕ್ರಿಸ್ತರು ಆ ಮಹಿಳೆಯ ಜೊತೆ ಮಾತನಾಡುವುದನ್ನು ನೋಡುವಾಗ ಅವರು ಹೇಳ್ತಾರೆ, ಆಹಾರ ನಾವು ತಗೊಂಡು ಬಂದಿದ್ದೀವಿ ಅಂತೇಳಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ಒಂದು ಆಹಾರವಿದೆ,
ನನ್ನ ಒಳಗಡೆ ಒಂದು ಮನ್ನ ಇದೆ, ಅದು ನಿಮಗೆ ಇನ್ನೂ ಗೊತ್ತಾಗ್ಲೇ ಇಲ್ಲ. ಪ್ರೈಸ್ ದ ಲಾರ್ಡ್. ಆ ಮನ್ನ ಯಾವುದು, ಆ ಆಹಾರ ಯಾವುದು ಅಂತ ಹೇಳಿದ್ರೆ ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ. ಈಗ ಆ ಮನ್ನ, ಆ ಆಹಾರ ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ಅದ್ರ ಅನುಭವ ನಮಗಾಗಬೇಕು ಅಂತ ಹೇಳಿದ್ರೆ ನಾವು ಕೂಡ ದೇವರ ಚಿತ್ತವನ್ನು ಅರಿತುಕೊಂಡು ಜೀವಿಸುವವರು ನಾವು ಆಗ್ಬೇಕು ಪ್ರಿಯರೇ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂತ ಮನ್ನ ತಿಂದವರು ನಾಶವಾಗಿ ಹೋದ್ರು ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಆ ನಿರ್ಜನ ಪ್ರದೇಶದಲ್ಲಿ ಯೇಸು ಪರಲೋಕವನ್ನು ನೋಡಿ ಕಣ್ಣೆತ್ತಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಆ ಇದ್ದಂತ ಜನಗಳು ತೃಪ್ತಿಕರವಾಗಿ ಹೊಟ್ಟೆ ತುಂಬ ತಿಂದ್ರು. 12 ಬುಟ್ಟಿಗಳು ಇನ್ನು ಉಳಿದಿತ್ತು ಅಂತೇಳಿ ಕೂಡ ಯೇಸು ಸ್ವಾಮಿ ಹೇಳ್ತಾರೆ. ಮತ್ತೆ ಮರುದಿನ ಯೇಸು ಸ್ವಾಮಿ ಅದೇ ಜನಗಳನ್ನ ನೋಡಿ ಹೇಳ್ತಾರೆ, ನೀವು ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ಅಳಿದು ಹೋಗುವ ಆಹಾರ ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನೀವು ನಾನು ಮಾಡಿದಂತ ಅದ್ಭುತ ಕಾರ್ಯವನ್ನು ನೋಡಿ ವಿಶ್ವಾಸವಿಟ್ಟು ಬಂದಿರೋದಾಗಿದ್ರೆ ನೀವು ನಿಮ್ಮನ್ನೇ ಏನ್ ಮಾಡಿ ನನಗೆ ಸಮರ್ಪಣೆ ಮಾಡಿಕೊಡಿ, ನನ್ನ ವಾಕ್ಯಗಳನ್ನ ನಂಬಿ ವಿಶ್ವಾಸವಿಡಿ, ನನ್ನ ಹಿಂದೆ ನೀವು ಬನ್ರಿ ಅಂತೇಳಿ ಪ್ರೇಷಿತರನ್ನ ಕರೆದಾಗೆ ಅಲ್ಲಿದ್ದಂಥ ವ್ಯಕ್ತಿಗಳನ್ನ ಕರೀತಾ ಇದ್ದಾರೆ. ಅಳೆದು ಹೋಗುವ ಆಹಾರ ಅಂತ ಹೇಳಿದ್ರೆ ಪ್ರಿಯರೇ, ಈ ದೇಹಕ್ಕೆ ನಾವು ಏನೆಲ್ಲ ಮಾಡ್ತೀವೋ ಅದು ಒಂದು ದಿನ ಅಳಿದು ಹೋಗ್ತದೆ. ಮುಂಜಾನೆ ಸಂಜೆ ಅಂತೀರ ಏನ್ ಮಾಡ್ತೀವಿ, ಕಷ್ಟಪಟ್ಟು ನಾವು ದುಡಿತೀವಿ, ಎಲ್ಲ ಜವಾಬ್ದಾರಿಗಳನ್ನ ಕೈಗೊಂಡು ಎಲ್ಲವನ್ನ ಮಾಡ್ತೀವಿ. ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಇದ್ಯಾವುದೂ ಕೂಡ ನಿಮಗೆ ತೃಪ್ತಿಯನ್ನ ಕೊಡೋದಿಲ್ಲ, ಇದ್ಯಾವುದೂ ಕೂಡ ನಿಮಗೆ ಮನದಾಹವನ್ನ ನೀಗಿಸೋದಿಲ್ಲ, ಇದೆಲ್ಲವೂ ಕೂಡ ಅಳಿದು ಹೋಗ್ತಾ ಇರುತ್ತೆ. ಈಗ ನೋಡಿ, ಎಕ್ಸಾಂಪಲ್, ನಾವು ಕೆಲಸ ಮಾಡೋರಾಗಿದ್ರೆ ನಮಗೊಂದು ಸ್ಯಾಲ್ರಿ ಅಂತೇಳಿ ಬಂದಾಗ, ಆ ಸ್ಯಾಲ್ರಿ ಬಂದಾಗ ತುಂಬಾ ಖುಷಿಯಿಂದ ಇರ್ತೀವಿ. ಅದೇ ನೀವು ಒಂದು ವಾರ ಅಥವಾ ಒಂದು 10 ದಿನ ಆದ್ಮೇಲೆ ಆ ಸ್ಯಾಲ್ರಿ ಸಂಪೂರ್ಣವಾಗಿ ಖರ್ಚಾಗ್ತಾ ಹೋಗ್ತಾ 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 ಏನಾಗುತ್ತೆ, ಚಿಂತೆ ಮತ್ತೆ ಪ್ರಾರಂಭ ಆಗುತ್ತೆ. ಮತ್ತೆ ಇನ್ನೊಂದು ತಿಂಗಳು ಯಾವತ್ತು ಸ್ಟಾರ್ಟ್ ಆಗುತ್ತೋ ಅಂತೇಳಿ ಏನ್ ಮಾಡ್ತಾ ಇರ್ತೀವಿ, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಯೇಸು ಹೇಳೋದಿದೆ, ನೀವು ಈ ಲೋಕದಲ್ಲಿ ನೀವು ಎಷ್ಟೇ ಕಷ್ಟಪಡಿ, ಈ ಲೋಕದ ಆಹಾರಕ್ಕಾಗಿ ನೀವು ಎಷ್ಟೇ ದುಡೀರಿ, ಒಂದು ದಿನ ಅದೆಲ್ಲವೂ ಕೂಡ ಏನಾಗಿ ಹೋಗುತ್ತೆ, ಖರ್ಚಾಗಿ ಹೋಗ್ತಾ ಇರುತ್ತೆ, ಅಳಿದು ಹೋಗ್ತದೆ. ಆದ್ರೆ ಯೇಸು ಹೇಳ್ತಾರೆ, ನಾನು ಅಳಿಯದ ಆಹಾರವನ್ನ ಕೊಡುವುದಕ್ಕಾಗಿ ಬಂದಿರೋದು, ನಾನು ಕೊಡುವ ಆಹಾರವನ್ನ ತಿನ್ನುವವನು ಚಿರಕಾಲ ಜೀವಿಸ್ತಾನೆ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ರು. ಈ ಆಹಾರದ ಬಗ್ಗೆನೆ ಆ ದಿನ ಸಮಾರ್ಯದ ಮಹಿಳೆ ಆ ಒಂದು ಘಟನೆಯಲ್ಲಿ ನಾವು ನೋಡುವಾಗ ಶಿಷ್ಯರನ್ನು ಕುರಿತು ಅದೇ ಮಾತನ್ನ ಹೇಳ್ತಾರೆ. ಯವನ ಅಧ್ಯಾಯ 4 ವಾಕ್ಯ 32 ನಾವು ಓದಬೇಕಾದ್ರೆ, ಆಗ ಯೇಸು ನಿಮಗೆ ತಿಳಿಯದಂತ ಆಹಾರ ನನ್ನಲ್ಲಿದೆ ಎಂದರು. ನೋಡಿ, ಇವತ್ತು ಈ ಲೋಕಕ್ಕೆ ತಿಳಿಯದಂತ ಒಂದು ಆಹಾರ ಯೇಸುವಿನಲ್ಲಿದೆ. ಅದು ಈ ಲೋಕದಿಂದ ಮರೆಯಾದಂತ ಆಹಾರ, ಮನುಷ್ಯನಿಗೆ ಮುಚ್ಚಿಟ್ಟಲ್ಪಟ್ಟಂತ ಒಂದು ಮನ್ನಾ ಅಂತೇಳಿ ಪ್ರಕಟಣೆ ಗ್ರಂಥದಲ್ಲೂ ಕೂಡ ಹೇಳ್ತಾರೆ. ಈ ಮನ್ನಾ ಯಾರಿಗೆ ಸಿಗುತ್ತೆ ಅಂದ್ರೆ, ಈ ಆಹಾರ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಯಾರು ಈ ಲೋಕವನ್ನ ಜಯಿಸ್ತಾನೆ, ಯಾರು ಈ ಲೋಕದ ಮೇಲೆ ಅವನು ಜಯವನ್ನ ಸಾಧಿಸ್ತಾನೆ, ಈ ಮನ್ನಾ ಅವನಿಗೆ ಮಾತ್ರ ಸಿಗತ್ತೆ. ಪ್ರಕಟಣೆ ಗ್ರಂಥ ಅಧ್ಯಾಯ 2 ವಾಕ್ಯ 17ರಲ್ಲಿ ಇದೇ ವಿಷಯವನ್ನ ಮತ್ತೆ ಯೇಸು ಸ್ವಾಮಿ ಪುನರಾವರ್ತನೆ ಮಾಡ್ತಾರೆ. ಯೌವನರಿಗೆ ಅವರು ದರ್ಶನವನ್ನು ಕೊಡಬೇಕಾದ್ರೆ, ಅವರು 7 ಸಭೆಗಳ ಬಗ್ಗೆ ಹೇಳಬೇಕಾದ್ರೆ, ಪೆರ್ಗಮದ ಸಭೆಗೆ ಹೇಳಬೇಕಾದ್ರೆ ಈ ವಿಷಯವನ್ನ ಹೇಳ್ತಾರೆ. ಯಾವ ಒಂದು ವ್ಯಕ್ತಿ ಪೂರ್ಣವಾಗಿ ಮಾನಸಾಂತರ ಹೊಂತಾನೋ, ಪಶ್ಚಾತ್ತಾಪ ಪಟ್ಟು ತನ್ನ ಪಾಪಗಳಿಗೆ ಅವನು ಸತ್ತು ಹೋಗ್ತಾನೋ, ಆದಾಮನ ಎಲ್ಲ ಸ್ವಭಾವಗಳನ್ನ, ಹಳೆಯ ಸ್ವಭಾವಗಳನ್ನ ಬಿಟ್ಟು ಸ್ವರ್ಗದಿಂದ ಇಳಿದು ಬಂದಂತಹ 2ನೇ ಆದಾಮನಾದಂತಹ ಕ್ರಿಸ್ತ ಯೇಸುವನ್ನ ತನ್ನ ಒಂದು ದೇವರಾಗಿ ಅಂಗೀಕರಿಸಿಕೊಳ್ತಾನೋ, ವಿಶ್ವಾಸದಿಂದ ಯೇಸುವನ್ನ ನಂಬಿ ನಡೀತಾನೋ, ಅವನಿಗೆ ಈ ತಿಳಿಯದ ಆಹಾರ ಅವನಿಗೆ ಕೊಡಲ್ಪಡುತ್ತದೆ. ಈ ಮರೆಯಾದ ಅನ್ನವನ್ನ, ಆಹಾರವನ್ನ ಅವನಿಗೆ ಕೊಡ್ತೇನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. 2ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದಿದವನಿಗೆ ಮರೆಯಾಗಿರುವ ಮನ್ನವನ್ನು ನಾನು ದಯಪಾಲಿಸುತ್ತೇನೆ. ಇದಲ್ಲದೆ ಆತನಿಗೆ ಒಂದು
ಆತನಿಗೆ ಒಂದು ಬಿಳಿಯ ಕಲ್ಲನ್ನು ನಾನು ಕೊಡುತ್ತೇನೆ. ಬಿಳಿಯ ಕಲ್ಲನ್ನು ನಾನು ಕೊಡುತ್ತೇನೆ. ಆ ಕಲ್ಲಿನ ಮೇಲೆ ಆ ಕಲ್ಲಿನ ಮೇಲೆ ಒಂದು ಹೊಸ ಹೆಸರನ್ನು ಕೆತ್ತಲಾಗಿರುತ್ತದೆ. ಹೊಸ ಹೆಸರನ್ನು ಕೆತ್ತಲಾಗಿರುತ್ತದೆ. ಆ ಕಲ್ಲನ್ನು ಸ್ವೀಕರಿಸಿದವನಿಗೆ ಆ ಕಲ್ಲನ್ನು ಸ್ವೀಕರಿಸಿದವನಿಗೆ ಹೊರತು ಮತ್ಯಾರಿಗೂ ಆ ಹೆಸರು ತಿಳಿಯದು. ಮತ್ಯಾರಿಗೂ ಆ ಹೆಸರು ತಿಳಿಯದು. ಈಗ ಅಲ್ಲಿ ಯೇಸು ಸ್ವಾಮಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ. ನೀವು ವಿಶ್ವಾಸವಿಟ್ಟು ಒಂದು ಸಭೆಯ ಅಂಗವಾಗಿ ನೀವು ಜೀವಿಸುವಾಗ ನಿಮಗೆ ಮರೆಯಾದಂಥ ಇನ್ನೊಂದು ಮನ್ನವನ್ನು ನಾನು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದೇನೆ. ಅದನ್ನು ಯಾರಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಅವನು ಜಯ ಹೊಂದಿದವನಾಗಿರಬೇಕು. ನಾನು ಯಾವ ರೀತಿಯಾಗಿ ಈ ಲೋಕದ ಮೇಲೆ ಜಯವನ್ನು ಹೊಂದಿದ್ನೋ, ಪಾಪದ ಮೇಲೆ ಜಯವನ್ನು ಸಾಧಿಸಿದ್ನೋ, ಯಾವ ರೀತಿಯಾಗಿ ಸೈತಾನನ ಎಲ್ಲ ದುಷ್ಕೃತ್ಯಗಳನ್ನು ನಾನು ಜಯ ಹೊಂದಿದ್ನೋ, ನನ್ನಲ್ಲಿ ಬರುವವನನ್ನು ಕೂಡ ನಾನು ಏನು ಮಾಡ್ತೀನಿ, ಜಯ ಹೊಂದುವಂತೆ ಅವನಿಗೆ ಬೇಕಾದ ಎಲ್ಲವನ್ನ ಆಧ್ಯಾತ್ಮಿಕವಾದಂಥ ಶಕ್ತಿಯನ್ನು ಕೊಟ್ಟು ನಾನು ಏನು ಮಾಡ್ತೀನಿ, ಅವನನ್ನು ಬಲಪಡಿಸ್ತೀನಿ. ಪೌಲ ಅದಕ್ಕೆ ಎಫೆಸಿ 6ನೇ ಅಧ್ಯಾಯ 10ನೇ ವಾಕ್ಯ ಮೇಲ್ಪಟ್ಟು ಹೇಳಬೇಕಾದ್ರೆ ನಮ್ಮ ಹೋರಾಟ ಈ ಲೋಕದಲ್ಲಿರುವ ಕಣ್ಣಿಗೆ ಕಾಣುವಂಥ ಮನುಷ್ಯರ ವಿರುದ್ಧ ಅಲ್ಲ, ಕಣ್ಣಿಗೆ ಕಾಣದಂಥ ದುರಾತ್ಮನ ವಿರುದ್ಧ. ಪ್ರೇರೆ, ಇವತ್ತು ನಾವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದ್ರು, ನಾವು ಎಷ್ಟೇ ಬೈಬಲನ್ನು ಓದಿದ್ರು, ನಾವು ಎಷ್ಟೇ ಉಪವಾಸಗಳನ್ನು ಮಾಡಿದ್ರು, ಇವತ್ತು ಕ್ರಿಸ್ತ ಯೇಸುವಿನ ವಾಕ್ಯಗಳಂತೆ ನಾವು ಜೀವಿಸದೆ ಹೋದರೆ, ಆ ಕ್ರಿಸ್ತ ಯೇಸು ಕೊಡುವಂತಹ ಆ ಒಂದು ಮನ್ನಾ ವಿಷಯವಾಗಿ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಹೋದರೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದೆ. ನಾವು ಯಾವುದನ್ನು ಕೂಡ ಜಯಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಆ ಒಂದು ಪೆರ್ಗಮದ ಸಭೆಗೆ ಯೇಸು ಹೇಳಬೇಕಾದ್ರೆ ಆ ಸಭೆಯ ಒಂದೇ ಒಂದು ಕೊರತೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಸಂಪೂರ್ಣವಾಗಿ ಮಾನಸಾಂತರ ಹೊಂದಬೇಕು. ಅವರು ಸಂಪೂರ್ಣವಾಗಿ ಪಾಪಕ್ಕೆ ಪಶ್ಚಾತ್ತಾಪವನ್ನು ಪಡೆದು ಅವರು ಬಿಡುಗಡೆಯನ್ನು ಹೊಂದಿಕೊಂಡು ಬಂದರೆ ನಾನೇನು ಮಾಡ್ತೀನಿ, ನಿಮಗೆ ಮರೆಯಾದಂಥ ಒಂದು ಮನ್ನವನ್ನು ನಿಮಗಾಗಿ ನಾನು ಇಟ್ಟಿದ್ದೇನೆ, ಅದನ್ನು ನಾನೇನು ಮಾಡ್ತೀನಿ, ನಾನು ಕೊಡುತ್ತೇನೆ. ಆ ಮನ್ನ ನೀವು ಪಡೆದುಕೊಂಡಾಗ ನಿಮ್ಮ ಹೆಸರುಗಳೆಲ್ಲಿ ಬರೆಯಲ್ಪಡುತ್ತೆ ಅಂತ ಹೇಳಿದ್ರೆ, ಯಾರು ಅಳಿಸಲಾಗದಂತಹ ಪರಲೋಕದ ಜೀವಬಾಧ್ಯ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳನ್ನ ನಾನು ಬರೀತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಿದ್ರೆ ಈ ಮನ್ನ ಯಾವುದಪ್ಪ ಅಂತ ಹೇಳಿದ್ರೆ, ಯಾವ ಏದೇನ್ ತೋಟದಲ್ಲಿ ಆದಾಮನು ಅವಳು ಆ ಜೀವ ವೃಕ್ಷದ ಹಣ್ಣನ್ನ ಮನ್ನವನ್ನ ತಿನ್ನದೆ ಅವರು ವಂಚಿತರಾಗಿದ್ರು, ಆ ಮನ್ನ ಯಾರಿಗೆ ಈಗ ಯಾರಿಗಾಗಿ ಅದನ್ನ ಕಾದಿರಿಸಲಾಗಿದೆ ಅಂತ ಹೇಳಿದ್ರೆ, ಯಾರು ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳಾಗಿ ಕ್ರಿಸ್ತ ಯೇಸುವಿನಂತೆ ಜೀವಿಸ್ತಾರೋ ಅಂಥವರಿಗೆ ಆ ಮನ್ನವನ್ನ ದೇವರು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಅದೇ ಅಧ್ಯಾಯ ಪ್ರಕಟಣೆ ಅಧ್ಯಾಯ 2ರಲ್ಲಿ ವಾಕ್ಯ 7ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಎಫೆಸದ ಸಭೆಗೆ ಹೇಳಬೇಕಾದ್ರೆ ಇದನ್ನೇ ಹೇಳ್ತಾರೆ, ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂಥವನಿಗೆ ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಹಲ್ಲೆಲೂಯಾ. ನೋಡಿ, ಎಷ್ಟು ಒಂದು ದೇವರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ, ಈ ಜೀವ ವೃಕ್ಷದ ಫಲ ನಿತ್ಯ ಜೀವ, ಇದೇ ಮರೆಯಾದಂಥ ಮನ್ನ. ಈ ಮನ್ನವನ್ನ ಕೊನೆಯ ದಿನ ನಾವು ತಿನ್ನುವಂತೆ ದೇವರು ಕೊಡ್ತಾರೆ. ಆ ಮನ್ನ ತಿನ್ನುವುದಕ್ಕಾಗಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಇವತ್ತು ನಮ್ಮನ್ನ ಸಿದ್ಧ ಮಾಡ್ತಾ ಇದ್ದಾರೆ. ನೋಡಿ, ಆ ಮನ್ನ ತಿಂದವರು ಸತ್ತು ಹೋದ್ರು, ಮರುಭೂಮಿಯಲ್ಲಿ ಆ ಮನ್ನ ತಿಂದವರು ಏನಾದ್ರು ಸತ್ತು ಹೋದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆಹಾರವನ್ನು ಕೊಟ್ಟರು, ಅವರಲ್ಲೂ ಕೂಡ ಕೆಲವರು ಏನು ಮಾಡಿದ್ರು, ಯೇಸುವನ್ನ ಬಿಟ್ಟು ಹೋದ್ರು. ಆದ್ರೆ ಯೇಸು ಹೇಳಿದ್ರು, ನಿಮಗೆ ತಿಳಿಯದಂತ ಒಂದು ಮನ್ನ ನನ್ನಲ್ಲಿದೆ. ಆ ಮನ್ನ ಯಾರು ತಿಂತೀರೋ ಅವರು ಏನಾಗ್ತೀರಾ, ನಿತ್ಯ ಜೀವಕ್ಕೆ ನೀವು ಪಾತ್ರರಾಗ್ತೀರಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಅದೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡಿ, ಮತ್ತೆ ಹೇಳ್ತಾರೆ, ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದಿದವನಿಗೆ ಎರಡನೆಯ ಮರಣದಿಂದ ಯಾವ ಕೇಡು ಸಂಭವಿಸದು. ಪ್ರೈಸ್ ದ ಲಾರ್ಡ್. ಈ ಒಂದು ಲೋಕದ ಆಹಾರ ತಿನ್ನುವ ಈ ದೇಹ ಒಂದು ದಿನ ಸತ್ತು ಹೋಗ್ತದೆ ಪ್ರಿಯರೇ. ಯೇಸು ಎಂಬ ಮನ್ನವನ್ನ ತಿನ್ನುವಂತ ಈ ಆತ್ಮ ಯಾವತ್ತು ಸಾಯೋದೇ ಇಲ್ಲ. ಅದಕ್ಕೆ ಎರಡನೇ ಮರಣ ಅದಕ್ಕೆ ಅಧಿಕಾರ ಇಲ್ಲ. ಕ್ರಿಸ್ತ ಯೇಸುವನ್ನ ನಂಬಿ ಆ ಕ್ರಿಸ್ತ ಯೇಸು ಎಂಬ ಮನ್ನವನ್ನ, ಆ ವಾಕ್ಯಗಳನ್ನ ಯಾರು ಪ್ರತಿ ದಿನ ತಿಂತಾರೆ ನೋಡಿ,
ಈಗ ನಮ್ಮ ಒಳಗಡೆ ಒಂದು ವ್ಯಕ್ತಿ ಬೆಳೀತಾ ಇದ್ದಾನೆ. ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನನ್ನ ಒಳಗಡೆ ಇರುವಂತ ನನ್ನ ಆತ್ಮ. ಆ ವ್ಯಕ್ತಿಯನ್ನ ವಾಕ್ಯಗಳೆಂಬ ಆಹಾರದ ಮುಖಾಂತರ, ವಾಕ್ಯಗಳೆಂಬ ಮನ್ನದ ಮುಖಾಂತರ ಕ್ರಿಸ್ತ ಯೇಸು ಏನ್ ಮಾಡ್ತಾ ಇದ್ದಾರೆ, ಬೆಳವಣಿಗೆಯನ್ನ ಕೊಡ್ತಾ ಇದ್ದಾರೆ. ನನ್ನೊಳಗಡೆ ಇರೋಂಥ ವ್ಯಕ್ತಿ ಬೆಳೆಸ್ತಾ ಇದ್ದಾರೆ. ಈಗ ನಾನು ಕ್ರಿಸ್ತ ಯೇಸುವನ್ನ ಹೊತ್ತು ಹೋಗ್ತಾ ಇದ್ದೇನೆ, ಕ್ರಿಸ್ತ ಯೇಸುವಿನ ಬಗ್ಗೆ ಸಾಕ್ಷಿಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಪರಿಶುದ್ಧವಾದ ಆಧ್ಯಾತ್ಮಿಕ ಹಾಲನ್ನ ಕುಡಿತಾ ಇರೋದ್ರ ಜೊತೆಗೆ ಈಗ ಗಟ್ಟಿಯಾದ ಆಹಾರವನ್ನು ತಿನ್ನುವ ಮಗನಾಗಿ ಮಗಳಾಗಿ ದೇವರು ನನ್ನನ್ನು ನಿನ್ನನ್ನ ಮಾರ್ಪಡಿಸಿದ್ದಾರೆ. ಒಂದು ವೇಳೆ ಆಗ್ಲಿಲ್ವಾ, ಇನ್ನು ಹಾಲನ್ನ ಕುಡಿಯುವ ಹಸುಗುಸುಗಳಾಗಿದ್ದೇವಾ, ಇನ್ನು ಮುಂದೆ ಆದ್ರೂ ಇಂದಿನಿಂದಲಾದ್ರೂ ನಾವು ಗಟ್ಟಿ ಆಹಾರವನ್ನ ತಿನ್ನುವ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಆ ಮರೆಯಾದಂತ ಮನ್ನವನ್ನ ತಿನ್ನುವವರಾಗಿ ನಾವು ಮಾರ್ಪಡಬೇಕು. ಆ ಮರೆಯಾದ ಮನ್ನವನ್ನ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ಮಾತ್ರ ಅದನ್ನೇ ಕೊಡಲಾಗ್ತಾ ಇದೆ. ಈ ಮರೆಯಾದ ಮನ್ನವನ್ನ ಯಾರು ತಿನ್ಬಹುದು ಅಂತ ಹೇಳಿದ್ರೆ, ಯಾರು ಜಯಿಸ್ತಾರೆ. ಹಾಗಿದ್ರೆ ಯಾವುದನ್ನ ಜಯಿಸಬೇಕು? ಯೇಸು ಹೇಳಿದ್ರು, ನಾನು ಈ ಲೋಕವನ್ನ ಜಯಿಸಿದ್ದೇನೆ. ಅಂದ್ರೆ ಇವತ್ತು ತೃಪ್ತಿ ಕೊಡಲಾಗದಂತ ಈ ಶರೀರವನ್ನ ಜಯಿಸಬೇಕು. ಈ ಶರೀರಕ್ಕೆ ನಾವು ಏನು ಕೊಡ್ತೇವೆ, ಏನೆಲ್ಲ ಬಯಕೆಗಳಿದೆ, ಇಚ್ಛೆಗಳಿದೆ, ಅದುಗಳನ್ನ ಜಯಿಸಬೇಕು. ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತ ಪ್ರತಿಯೊಂದು ಕಾರ್ಯಗಳನ್ನ, ಸೈತಾನನ ಪ್ರತಿಯೊಂದು ತಂತ್ರಗಳನ್ನ, ಅವನ ವಂಚನೆಗಳನ್ನ ಇವತ್ತು ಜಯಿಸುವಂತಹ ಶಕ್ತಿಯನ್ನ, ಜ್ಞಾನವನ್ನ ಯೇಸು ಕ್ರಿಸ್ತರು ಪವಿತ್ರಾತ್ಮರ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಆದ್ದರಿಂದಲೇ ಇವತ್ತು ನಾವೊಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ನಾನು ಆ ಮರೆಯಾದ ಮನ್ನವನ್ನ ಒಂದು ದಿನ ನಾನು ತಿಂತೀನಿ. ಈಗ ಆ ಮರೆಯಾದ ಮನ್ನವನ್ನ ನಾನು ತಿನ್ನಬೇಕು ಅಂತ ಹೇಳಿದ್ರೆ, ಮೊದಲು ಈ ಕಣ್ಣಿಗೆ ಕಾಣುವಂತ ಮನ್ನವನ್ನ ನಾನು ಏನ್ ಮಾಡಬೇಕು, ಮೊದಲು ತಿನ್ನುವವನಾಗಿ ನಾನು ಆಗಬೇಕು. ಆ ಕಣ್ಣಿಗೆ ಕಾಣುವಂತ ಮನ್ನ ಯಾವುದು ಅಂತ ಹೇಳಿದ್ರೆ, ನಮ್ಮ ಜೊತೆಯಲ್ಲಿರುವಂತಹ ಈ ದೇವರ ವಾಕ್ಯಗಳು. ಈ ವಾಕ್ಯಗಳನ್ನ ಪ್ರತಿ ದಿನವೂ ಎಡೆಬಿಡದೆ, ಪೌಲರು ಹೇಳ್ತಾರೆ 1 ಥೆಸಲೋನಿಕನ್ನ 5:17 ಎಡಬಿಡದೆ ಪ್ರಾರ್ಥಿಸಿರಿ. ಎಡಬಿಡದೆ ಪ್ರಾರ್ಥಿಸಿರಿ ಅಂದ್ರೆ ಪ್ರತಿ ದಿನವೂ ಕೂಡ ದೇವರ ಒಂದು ಸಂಬಂಧದಲ್ಲಿ ನೀತಿವಂತರಾಗಿ ಜೀವಿಸಿರಿ. ಅವರ ವಾಕ್ಯಗಳನ್ನ ಪ್ರತಿ ದಿನವೂ ನೀವು ಓದ್ರಿ. ಆ ವಾಕ್ಯಗಳನ್ನ ಆಹಾರವಾಗಿ ನಿಮ್ಮಲ್ಲಿ ಬೆಳೆಯುತ್ತಿರುವಂತ ಮನುಷ್ಯನಿಗೆ ಕೊಡಿ. ನಿಮ್ಮಲ್ಲಿ ಆ ಬೆಳವಣಿಗೆ ಒಳ್ಳೆ ರೀತಿಯಾಗಿ ಆಗ್ಲಿ ಅಂತೇಳಿಯೇ ಇಲ್ಲಿ ಪೌಲರು ಹೇಳ್ತಾರೆ. ಈಗ ಜಯ ಹೊಂದಿದವನಿಗೆ ಆ ಮನ್ನ, ಯಾರು ಜಯ ಹೊಂದುತ್ತಾನೋ ಅವನಿಗೆ ಎರಡನೇ ಮರಣದ ಭಯ ಅವನಿಗಿಲ್ಲ. ಎರಡನೇ ಮರಣ ಅಂತ ಹೇಳಿದ್ರೆ, ಯಾರು ಅವಿಶ್ವಾಸಿಗಳಾಗಿ ಯೇಸುವನ್ನ ನಂಬದೆ ಈ ಶರೀರದಲ್ಲಿ ಒಂದು ದಿನ ಈ ಲೋಕದಲ್ಲಿ ಸತ್ತು ಹೋಗ್ತಾರೆ, ಪಾಪದಲ್ಲೇ ಸತ್ತು ಹೋಗುವವನು ನರಕಕ್ಕೆ, ದೇವರ ಒಂದು ನ್ಯಾಯ ತೀರ್ಪಿಗೆ ಗುರಿಯಾಗಿ ನರಕಕ್ಕೆ ಹೋಗುವುದೇ ಎರಡನೇ ಮರಣ ಪ್ರಿಯರೇ. ಆ ಎರಡನೇ ಮರಣ ತುಂಬಾ ಘೋರವಾದದ್ದು. ದೇವರ ವಾಕ್ಯ ಹೇಳುತ್ತೆ, ಅಲ್ಲಿ ಕಚ್ಚುವ ಹುಳು ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದೇ ಇಲ್ಲ. ಅಲ್ಲಿ ಅವರ ಹಲ್ಲು ಕಡಿತವೇನೋ, ಅವರ ಗೋಳಾಟವೇನೋ ಅಂತೇಳಿ ಅಲ್ಲಿ ದೇವರ ವಾಕ್ಯನ ಹೇಳುತ್ತೆ. ಯೇಸು ಸ್ವಾಮಿ ಸ್ವತಃ ಹೇಳ್ತಾರೆ, ಅಲ್ಲಿ ನೀವು ಹೋಗೋದು ಬೇಡ, ಅಲ್ಲಿ ನೀವು ಹೋಗೋದು ಬೇಡ, ಎರಡನೇ ಮರಣ ನಿಮ್ಗೆ ಬೇಡ ಅಂತೇಳಿಯೇ, ಆ ಒಂದು ಎರಡನೇ ಮರಣಕ್ಕೆ ನೀವು ಹೋಗಬಾರ್ದು ಅಂತೇಳಿಯೇ ನಾನು ನಿಮ್ಮೆಲ್ಲ ಪಾಪಗಳನ್ನ ಹೊತ್ತು ನಾನು ಶಿಲುಬೆ ಮೇಲೆ ತೀರಿಸಿದ್ದೇನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇವತ್ತು ಎರಡನೇ ಮರಣದಿಂದ ನಾವು ಈಗಾಗಲೇ ಏನಾಗಿದ್ದೇವೆ, ಆ ಮನ್ನವನ್ನ, ಕಣ್ಣಿಗೆ ಕಾಣುವಂತ ಮನ್ನವನ್ನ ನಾವು ತಿನ್ನಲು ಪ್ರಾರಂಭಿಸಿದ್ರೆ ಖಂಡಿತವಾಗಿ ಆ ಸೈತಾನನ ಎಲ್ಲ ಒಂದು ನಿಯಮಗಳು ನಮ್ಮಿಂದ ಕ್ರಿಸ್ತ ಯೇಸು ತೆಗೆದು ಹಾಕಿ ಆ ಜೀವ ಕೊಡುವಂತ ಪವಿತ್ರಾತ್ಮನ ನಿಯಮದಿಂದ ನಮ್ಮನ್ನ ಏನ್ ಮಾಡಿದ್ದಾರೆ, ಈಗಾಗಲೇ ಕ್ರಿಸ್ತ ಯೇಸು ತುಂಬಿದ್ದಾರೆ. ಆ ಒಂದು ಏನ್ ಹೇಳ್ತಾರೆ, ಆ ಒಂದು ಡೆವಿಲ್ ಲಾ ನಮ್ಮಿಂದ ತೆಗೆದು ಹಾಕಿದ್ದಾರೆ. ಆ ಒಂದು ಡಿವೈನ್ ಲಾ ನಮ್ಮೊಳಗಡೆ ಬಂದಿರೋದ್ರಿಂದ ಈಗ ಆ ಪಾಪದ ಒಂದು ನಿಯಮ ಏನು, ಮರಣ. ಆ ಮರಣದ ನಿಯಮ ಯಾವಾಗ ನಮ್ಮಿಂದ ದೂರವಾಗಿ ಹೋಗ್ತದೆ ಅಂದ್ರೆ, ಈ ವಾಕ್ಯವೆಂಬ ಮನ್ನವನ್ನ ಪ್ರತಿನಿತ್ಯ ನಾವು ತಿಂದು ಆ ವಾಕ್ಯಗಳಂತೆ ಜೀವಿಸುವಾಗ ಮಾತ್ರ ಆ ಮರಣದ ನಿಯಮ ನಮ್ಮಿಂದ ತೆಗೆದು ಹಾಕಲ್ಪಡುತ್ತೆ. ಆ ಒಂದು ಜೀವದ ನಿಯಮ ನಮ್ಮಲ್ಲಿ ಕಾರ್ಯ ಮಾಡುತ್ತೆ ಪ್ರಿಯರೇ. ಆದ್ದರಿಂದ ನಾವು ಕೇಳಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ಮತ್ತೆ ಹೇಳ್ತಾರೆ, ಅಧ್ಯಾಯ 6 ವಾಕ್ಯ 57 ಮತ್ತು 58 ಯೇಸು ಹೇಳಿದ್ರು. ಯೇಸು ಹೇಳ್ತಾರೆ, ನಾನು ತಂದೆಯಿಂದಲೇ ನಾನು ಜೀವಿಸ್ತಾ ಇದ್ದೇನೆ. ಈಗ ನಾನು ಈ ಲೋಕದ ಆಹಾರವನ್ನು ತಿಂದು ನಾನು ಜೀವಿಸ್ತಾ ಇಲ್ಲ, ನಾನು ತಂದೆಯಲ್ಲಿಟ್ಟಂತ ವಿಶ್ವಾಸದ ಮುಖಾಂತರವೇ ನಾನು ಜೀವಿಸ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಯೇಸು ಹೇಳ್ತಾರೆ. ಯೋಹಾನ ಅಧ್ಯಾಯ 6 ವಾಕ್ಯ 57 ಮತ್ತು 58.
ಜೀವ ಸ್ವರೂಪಿಯಾದ ಪಿತನು ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು. ನನ್ನನ್ನು ಕಳುಹಿಸಿಕೊಟ್ಟಿರುವರು. ನಾನು ಅವರಿಂದಲೇ ಜೀವಿಸುತ್ತೇನೆ. ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನೋಡಿ, ಇದು ಇಂಪಾರ್ಟೆಂಟ್. ಈಗ ಸ್ವರ್ಗದಿಂದ ಇಳಿದು ಬಂದಂತ ರೊಟ್ಟಿ ನಾನೇ ಅಂತೇಳಿ ಯೇಸು ಹೇಳ್ತಾ ಇದ್ದಾರೆ. ಈ ರೊಟ್ಟಿಯನ್ನು ಭುಜಿಸುವವನು ಮಾತ್ರ ಜೀವಿಸ್ತಾನೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಮುಂದೆ, ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವರು ಚಿರಕಾಲ ಬಾಳುವರು ಎಂದು ಹೇಳಿದರು. ಪ್ರೈಸ್ ದ ಲಾರ್ಡ್. ನೋಡಿ, ಆ ಮನ್ನವನ್ನ ತಿಂದವರು ಸತ್ತು ಹೋದ್ರಂತೆ. ಆದ್ರೆ ಯೇಸು ಎಂಬ ಮನ್ನವನ್ನ ತಿನ್ನುವವರು ಚಿರಕಾಲವಾಗಿ ಶಾಶ್ವತವಾಗಿ ಜೀವಿಸ್ತಾರೆ. ಇದೇ ನಿಜವಾದ ಮನ್ನಾ. ಈ ಮುಂಜಾನೆ ಮನ್ನಾ ಕೂಡ ಇದೆ ಪ್ರಿಯರೇ. ನಾವು ಶಾಶ್ವತವಾಗಿ ಯೇಸು ಜೊತೆಯಲ್ಲಿ ಜೀವಿಸಬೇಕು. ಆ ಜೀವ ವೃಕ್ಷದ ಹಣ್ಣನ್ನು ಆದಮ ಅವಳು ಯಾವ ಜೀವ ವೃಕ್ಷದ ಹಣ್ಣನ್ನು ಕಳೆದುಕೊಂಡ್ರೋ, ಆ ಮರೆಯಾಗಿ ಹೋಯ್ತೋ, ಆ ಮರೆಯಾದ ಮನ್ನವನ್ನ ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ನನಗಾಗಿ ನಿನಗಾಗಿ ಇಟ್ಟಿದ್ದಾರೆ. ಅದನ್ನು ಇನ್ನು ಮರೆಯಾಗಿ ಇಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದನ್ನು ಪೂರ್ತಿಯಾಗಿ ಇವತ್ತು ಚರ್ಚಿಗೆ ಕೊಟ್ಟಿದ್ದಾರೆ, ಸಭೆಗೆ ಕೊಟ್ಟಿದ್ದಾರೆ. ಇವತ್ತು ಆ ಸಭೆ ಯೇಸು ಕ್ರಿಸ್ತನ ದೇಹವಾಗಿದೆ. ಆ ಕ್ರಿಸ್ತ ಯೇಸುವಿನ ದೇಹದ ಅಂಗಾಂಗಗಳು ನಾವು ಒಬ್ಬೊಬ್ಬರು ಕೂಡ ಆಗಿದ್ದೇವೆ. ವಿಶ್ವಾಸವಿಟ್ಟ ಪ್ರತಿಯೊಬ್ಬರನ್ನು ಕೂಡ, ದೇವರಿಗೆ ಅಚ್ಚುಮೆಚ್ಚಾಗಿ ಜೀವಿಸ್ತಾ ಇದ್ದ ಪ್ರತಿಯೊಬ್ಬರನ್ನ ದೇವರು ತನ್ನ ದೇಹವೆಂಬ ಸಭೆಗೆ ಸೇರಿಸಿಕೊಳ್ತಾ ಇದ್ರು ಅಂತೇಳಿ ನಾವು ಆದಿ ಧರ್ಮ ಸಭೆಯಲ್ಲಿ ನಡೆದಂತ ಕಾರ್ಯಗಳನ್ನು ಕುರಿತು ನಾವು ಓದ್ತೇವೆ. ಇವತ್ತು ನಾವು ಅದೇ ಒಂದು ಸಭೆ ಅಂಗಾಂಗಗಳು ನಾವು ಆಗಿರೋದ್ರಿಂದ ಇವತ್ತು ಆ ಮರ್ಯಾದ ಮನ್ನವನ್ನ ದೇವರು ನಮಗೆ ಪ್ರಕಟಪಡಿಸಿದ್ದಾರೆ, ಬಹಿರಂಗ ಪಡಿಸಿದ್ದಾರೆ. ಇವತ್ತು ಈ ಲೋಕವನ್ನು ಜಯಿಸುವಂತ ಎಲ್ಲ ಒಂದು ಕೃಪೆಯಿಂದ ದೇವರು ನಮ್ಮನ್ನ ತುಂಬಿದ್ದಾರೆ ಪ್ರೇರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ಜೀವ ವೃಕ್ಷದ ಹಣ್ಣನ್ನ ನಾವು ಒಬ್ಬೊಬ್ಬರು ತಿನ್ನಬೇಕು. ಆ ಎರಡನೇ ಮರಣದಿಂದ ನಾವು ಪಾರಾಗಬೇಕು. ನಾವು ಅವತ್ತು ಯಾವ ಒಂದು ಮನ್ನ ತೃಪ್ತಿ ಕೊಡ್ಲಿಲ್ವೋ, ಇವತ್ತು ಜೀವ ಕೊಡುವಂತ ಈ ಮನ್ನ ಸಂಪೂರ್ಣವಾಗಿ ನಮಗೆ ತೃಪ್ತಿ ಕೊಡುವಂತ ಮನ್ನವಾಗಿದೆ. ಇವತ್ತು ನೋಡಿ, ಪೌಲ ಅದಕ್ಕೆ ಹೇಳ್ತಾನೆ, ಇಡೀ ಲೋಕವನ್ನೇ ನಾನು ಕಸವಂದೆ ಅಂತೇಳಿ ನಾನು ಹೇಳ್ತೀನಿ ಅಂತೇಳಿ ಹೇಳಬೇಕಾದ್ರೆ ಅವನು ಎಂಥ ಒಂದು ಮನ್ನವನ್ನ ತಿನ್ನುವವನಾಗಿರಬೇಕು, ಎಂಥ ತೃಪ್ತಿಯನ್ನ ಆತನ ಅನುಭವಿಸಿರ್ಬೇಕು ಪ್ರೇರೆ. ಇವತ್ತು ಅದೇ ತೃಪ್ತಿಯನ್ನ, ಅದೇ ಒಂದು ಸಮಾಧಾನವನ್ನ ಕೊಡುವಂತ ಮನ್ನ ಇವತ್ತು ನಿಮ್ಮೊಬ್ಬೊಬ್ಬರ ಕೈಯಲ್ಲಿದೆ. ಆ ಮನ್ನವನ್ನ ತಿಂದು ನೀವು ತೃಪ್ತರಾಗ್ರಿ ಅಂತೇಳಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಕರ್ತರಾದ ಯೇಸುವೆ, ಈ ಮುಂಜಾನೆ ಮನ್ನಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಪ್ಪ ಯೇಸುವೆ, ನೀವು ಹೇಳಿದ್ರಿ, ನಾನು ನನ್ನ ಪಿತನಿಂದ ಬರುವ ಒಂದು ಆಹಾರವನ್ನು ತಿಂದು ನಾನು ಜೀವಿಸ್ತೇನೆ. ಅದೇ ರೀತಿಯಾಗಿ ಸ್ವರ್ಗದಿಂದ ಇಳಿದು ಬಂದಂತ ಜೀವ ಕೊಡುವಂತ ಮನ್ನ ನಾನೇ ಆಗಿದ್ದೇನೆ. ಈ ರೊಟ್ಟಿಯನ್ನ ತಿನ್ನುವವನು ಚಿರಕಾಲ ಜೀವಿಸುವನೆಂಬುದಾಗಿ ನೀವೇ ಹೇಳಿದ್ದೀರಪ್ಪ. ಯೇಸುವೆ, ಈ ಒಂದು ಪ್ರಾರ್ಥನೆಯಲ್ಲಿ ಯಾರೆಲ್ಲ ಭಾಗಿಗಳಾಗಿದ್ದಾರೋ, ಯಾರೆಲ್ಲ ಒಂದು ಆನ್ಲೈನ್ ಅಲ್ಲಿ ಇವತ್ತು ಕೇಳಿಸಿಕೊಳ್ತಾ ಇದ್ದಾರೆ ಸ್ವಾಮಿ, ಈ ಮನ್ನವನ್ನ ಜೀವ ಕೊಡುವಂತ ಚಿರಕಾಲವಾಗಿ ಬಾಳುವಂತ ಆ ಮನ್ನವನ್ನ ಪ್ರತಿಯೊಬ್ಬರು ತಿಂದು ಜೀವಿಸುವಂತೆ ಮಾಡಿರಿ ಸ್ವಾಮಿ. ಯೆಶಾಯ ಪ್ರವಾದಿ ಗ್ರಂಥ ಅಧ್ಯಾಯ 65 ನೀವು ಪ್ರವಾದನೆ ಮಾಡಿ ಹೇಳಿದ್ದೀರಿ, ನನ್ನಲ್ಲಿ ವಿಶ್ವಾಸವಿಟ್ಟು ಬಂದವನನ್ನ ನಾನು ಹೊಟ್ಟೆ ತುಂಬ ತಿನ್ನುವಷ್ಟು ಅವನಿಗೆ ಆಹಾರವನ್ನು ಕೊಟ್ಟು ಅವನಿಗೆ ತೃಪ್ತಿಯನ್ನು ಕೊಡ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಿ. ನನ್ನನ್ನು ನಂಬದವನು, ನನ್ನಲ್ಲಿ ವಿಶ್ವಾಸ ಇಡದವನಾದರೂ ಅವನು ಹಸಿವಿನಿಂದಲೇ ಸಾಯುತ್ತಾನೆ ಎಂಬುದಾಗಿ ನಿಮ್ಮ ವಾಕ್ಯ ಹೇಳಲ್ಪಟ್ಟಿದೆ ಅಪ್ಪ. ಯೇಸುವೆ, ಈ ಒಂದು ಸಂಪೂರ್ಣವಾದ ಪ್ರವಾದನೆ ಹೊಸ ಒಡಂಬಡಿಕೆಯಲ್ಲಿ ನೀವು ಮಾಂಸಧಾರಿಯಾಗಿ ಲೋಕದಲ್ಲಿ ಹುಟ್ಟಿ ಬಂದು ಈ ಸತ್ಯವನ್ನ ನೀವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಅಪ್ಪ. 2000 ವರ್ಷಗಳ ನಂತರ ಹುಟ್ಟಿರುವ ನಮಗೂ ಕೂಡ ಈ ಒಂದು ಸತ್ಯವನ್ನ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಈ ರಹಸ್ಯಗಳನ್ನ ಸ್ವಾಮಿ ಮೇಧಾವಿಗಳಿಗೂ ಜ್ಞಾನಿಗಳಿಗೂ ನೀವು ತಿಳಿಸಿಕೊಡ್ಲಿಲ್ಲಪ್ಪ. ಮಕ್ಕಳಂತ ನಮಗೆ ಈ ಸತ್ಯವನ್ನ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಪ್ಪ. ಯೇಸುವೆ, ಮರೆಯಾದಂತ ಮನ್ನವನ್ನ, ಜೀವ ವೃಕ್ಷದ ಹಣ್ಣನ್ನ ನಮಗೆ ನೀವು ಉಚಿತವಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ ಅಪ್ಪ. ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಭೂಲೋಕದಲ್ಲಿ ನಿಮ್ಮ ನಾಮದಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡುವವರಿಗಾಗಿ ನಾನು ಭಿನ್ನಯಿಸ್ತಾ ಇದ್ದೀನಿ ಎಂದು ಹೇಳಿದಂತ ನನ್ನ ಕರ್ತನೆ, ನಿಮಗೆ ಮುಂಜಾನೆ ಸ್ತೋತ್ರವನ್ನ ಸಲ್ಲಿಸ್ತೇನೆ ಅಪ್ಪ. ಈ ಮನ್ನ ಸ್ವಾಮಿ ವ್ಯರ್ಥವಾಗಿ ಹೋಗುವ ಮನ್ನವಲ್ಲ,
ಅಪ್ಪ ಪೂರ್ವಜರು ತಿಂದು ನಾಶವಾದಂತ ಮನ್ನವಲ್ಲಪ್ಪ, ಈ ಒಂದು ಮನ್ನ ತಿನ್ನುವವನು ಯುಗ ಯುಗಾಂತರಕ್ಕೂ ನಿಮ್ಮೊಡನೆ ಜೀವಿಸ್ತಾನೆ ಸ್ವಾಮಿ. ಅಪ್ಪ ಇನ್ನು ಹೆಚ್ಚಾಗಿ ಪ್ರತಿ ದಿನವೂ ಈ ಮನ್ನವನ್ನ ತಿಂದು ಎಲ್ಲಾ ರೀತಿಯಾದಂತಹ ಸೈತಾನನ ಕಾರ್ಯಗಳನ್ನ, ಶರೀರದ ಎಲ್ಲ ಒಂದು ಶೋಧನೆಗಳನ್ನ ಅವನು ಜಯಿಸುವಂತಾಗಲಿ ಅಪ್ಪ. ಜಯ ಹೊಂದಿದವನನ್ನೇ ನಾನು ಊಟ ಮಾಡ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಿ. ಜಯ ಹೊಂದಿದವನ ಜೀವ ವೃಕ್ಷದ ಹಣ್ಣನ್ನ ತಿಂತಾನೆ ಎಂಬುದಾಗಿ ನೀವು ಹೇಳಿದ್ದೀರಪ್ಪ. ಜಯ ಹೊಂದಿದವನ ಹೆಸರು ಆ ಬಿಳಿಯ ಕಲ್ಲಿನ ಮೇಲೆ ಅಂದ್ರೆ ಜೀವವುಳ್ಳ ಆ ಒಂದು ಪುಸ್ತಕದಲ್ಲಿ ಬರೆಯಲ್ಪಡುತ್ತೆ ಅಂತೇಳಿ ನೀವು ಹೇಳಿದ್ದೀರಲ್ಲಪ್ಪ. ಈ ಕಾರ್ಯಗಳು ಸ್ವಾಮಿ ಒಬ್ಬೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪವಿತ್ರಾತ್ಮನ ಸಹಾಯದಿಂದ ತಮ್ಮ ಹೆಸರುಗಳನ್ನ ಅಪ್ಪ ನೀವು ಕೊಡುವಂತ ಆ ಒಂದು ಜೀವವುಳ್ಳ ಪುಸ್ತಕದಲ್ಲಿ ಬಿಳಿಯ ಕಲ್ಲಿನ ಮೇಲೆ ತಮ್ಮ ಹೆಸರುಗಳನ್ನ ಶಾಶ್ವತವಾಗಿ ಅವರು ಬರೆಸಿಕೊಳ್ಳುವಂತಾಗಲಿ ಸ್ವಾಮಿ. ಈ ಎಲ್ಲಾ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತರ ಪರಿಶುದ್ಧಳ ನಾಮದಲ್ಲಿ ನಾವು ಕೇಳಿಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್, ಆಮೇನ್.